ಏನು ಲಕ್ಷ್ಮೀ ದೇವಿಯ ಇಚ್ಛಾ ಏನು? ಏನು ಲಕ್ಷ್ಮೀ ದೇವಿ ಇಚ್ಛಾ ಅಂದ್ರೆ ಎಲ್ಲರೂ ಕೂಡ ಆ ಭಗವಂತನನ್ನ ತನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಇಚ್ಛಾ. ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಯಾರು ತಿಳಿಯೋದು ಬೇಡ. ಎಲ್ಲರೂ ಪರಮಾತ್ಮ ಏನಂತ ತಿಳಿಲಿ ಅಂದ್ರೆ ಒಬ್ಬ ಬಾಲಕ, ಮಗ, ಸಾಮಾನ್ಯ ವ್ಯಕ್ತಿ ಅಂತ ತಿಳಿಲಿ ಅಂತ ಏನ್ ಮಾಡ್ತಾ ಇದ್ದಾಳಂತೆ ಲಕ್ಷ್ಮೀ ದೇವಿ ದುರ್ಗಾ ರೂಪದಿಂದ ಅವತಾರ, ಅರ್ಥಾತ್ ಮಾಯಾ ರೂಪದಿಂದ ಅವತಾರವನ್ನು ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಒಂದು ವರ್ಣನೆ ಮಾಡ್ತಾರೆ. ಆ ಕೃಷ್ಣ ಪರಮಾತ್ಮ ಅವತಾರ ಮಾಡಿರುವಂತ ಸಂದರ್ಭದಲ್ಲಿ ವಸುದೇವ ದೇವಕಿಯರಿಗೆ ಹೇಳ್ತಾ ಇದ್ದಾನಂತೆ, ನಾನು ನಿಮ್ಮ ಜಾತಕವನ್ನ ಹೇಳ್ತೀನಿ. ಈಗೆಲ್ಲ ನಾವೆಲ್ಲ ಹುಟ್ಟಿದ್ರೆ ಅಥವಾ ಯಾರೋ ಒಬ್ಬ ಸಾಮಾನ್ಯ ಹುಟ್ಟಿದ ಅಂದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ, ಆ ಮಗನ ಜಾತಕವನ್ನ ಬರೆಸ್ತಾರೆ. ಇಲ್ಲಿ ಉಲ್ಟಾ ಪರಮಾತ್ಮ ಹೇಳಿದಂತೆ ನೀವು ನನ್ನ ಜಾತಕ ಬರೆಸೋದಲ್ಲ, ಅರ್ಥಾತ್ ನಾನ್ ನಿಮ್ಮ ಜಾತಕವನ್ನ ಹೇಳ್ತೀನಿ ಅಂತ ಹೇಳಿ ವಸುದೇವನ ಪೂರ್ವ ಜನ್ಮದ ವೃತ್ತಾಂತ, ಅದರ ಹಿಂದಿನ ಜನ್ಮದ ವೃತ್ತಾಂತ, ಎಲ್ಲ ಜನ್ಮದ ವೃತ್ತಾಂತವನ್ನ ಹೇಳಿದಂತೆ. ಅದೇ ರೀತಿ ನಮಗೂ ಕೂಡ ಪರಮಾತ್ಮನ ಹತ್ರ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ನಾವಿಂಥ ಮಗ, ಇಂಥ ಗೋತ್ರ ಅಂತ ಹೇಳೋ ಅಗತ್ಯ ಇಲ್ಲ. ಪರಮಾತ್ಮನಿಗೆ ನಮ್ಗೆ ಈ ಜನ್ಮದಲ್ಲಿ ಯಾರು ಗೊತ್ತು, ನಾವು ಮುಂದೆ ಏನ್ ಮಾಡ್ತಾರೆ ಗೊತ್ತು, ಹಿಂದೆ ಏನು ಅಂತ ಗೊತ್ತು. ಅನೇಕ ಜನ್ಮಗಳಿಂದ ನಾವು ಏನೇನಾಗಿದ್ದೀವಿ, ನಮ್ಮ ಮನೆಯವರು ಯಾರು, ನಮ್ಮ ತಂದೆ ತಾಯಿ ಯಾರು, ಎಲ್ಲಿ ಹುಟ್ಟಿದ್ದೀವಿ, ಏನೇನು ತಪ್ಪು ಮಾಡಿದ್ದೀವಿ, ಎಲ್ಲವನ್ನೂ ತಿಳ್ಕೊಂಡಿರ್ತಾನೆ ಪರಮಾತ್ಮ. ಯಾಕೆಂದ್ರೆ ಅವನು ಸರ್ವಜ್ಞ. ಎಸ್ ಸರ್ವಜ್ಞ ಸರ್ವವಿತ್. ಪರಮಾತ್ಮನ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಆ ವಸುದೇವ ದೇವಕಿಯರಿಗೆ ತಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ನೆನಪಿಸ್ತಾ ಇದ್ದಾರೆ. ಅಲ್ಲಿ ಎರಡು ತರ ಪ್ರಶ್ನೆಯನ್ನು ಮಾಡ್ತಾರೆ ಗ್ರಂಥಕಾರ. ಪರಮಾತ್ಮ ಮೊದಲನೇ ಪ್ರಶ್ನೆ, ಯಾಕೆ ಸಿಟಿಯನ್ನು ಬಿಟ್ಟು ಹಳ್ಳಿಗೆ ಹೋದ? ಪರಮಾತ್ಮ ಅವತಾರ ಮಾಡಿದ್ದಲ್ಲಿ ಮಥುರಾ ಪಟ್ಟಣದಲ್ಲಿ, ಹೋಗಿದ್ದಲ್ಲಿ ನಂದಗಾಂವ್ ಅಂತಗೂ ಹಳ್ಳಿ. ಸಾಮಾನ್ಯ ಏನ್ ಮಾಡ್ತಾರೆ ಎಲ್ಲ ಜನರು, ಹಳ್ಳಿಲಿದ್ದವರೆಲ್ಲ ಹುಟ್ಟಿಗೆ ಬರ್ತಾರೆ. ಪರಮಾತ್ಮ ಯಾಕೆ ಮಥುರಾ ಪಟ್ಟಣವನ್ನು ಬಿಟ್ಟು ನಂದಗೋಕುಲಕ್ಕೆ ಹೋದ? ಕೆಲವರು ಹೇಳ್ತಾರೆ ಪರಮಾತ್ಮನಿಗೆ ಭಯ. ಕಂಸ ಏನ್ ಮಾಡಿದ್ದ, ಆ ವಸುದೇವ ದೇವಕಿಯರಲ್ಲಿ ಹುಟ್ಟಿರ್ತಕ್ಕಂತಹ 6 ಜನ ಮಕ್ಕಳು ಮುಂಚೆ ಏನು ಹುಟ್ಟಿದ್ರು ಅವರನ್ನು ನೆಲಕ್ಕೆ ಅಪ್ಪಳಿಸಿ ಸಂಹಾರವನ್ನು ಮಾಡಿದ್ದ. ನಾನೀಗ ಹುಟ್ಟಿದ್ರೆ 7ನೇ ಮಗು, ನಾನೇನು ಸಪ್ರೇಟ್ ಅಲ್ಲ, ವಿಚಿತ್ರ ಅಲ್ಲ, ನನ್ನೂ ಆ ಕಂಸ ಹಿಂಗೆ ಮಾಡಿಬಿಟ್ರೆ, ನೆಲಕ್ಕೆ ಅಪ್ಪಳಿಸಿ ನನ್ನ ಸಂಹಾರ ಮಾಡಿಬಿಟ್ರೆ ಏನ್ ಮಾಡಬೇಕು ಅಂತ ಏನ್ ಮಾಡಿದ ಪರಮಾತ್ಮ, ನಾನು ರಾತ್ರಿ ಊರು ಖಾಲಿ ಮಾಡ್ತಾ ಹಂಗೇನ್ ಮಾಡ್ದ, ನಾನು ನಂದಗೋಕುಲಕ್ಕೆ ಹೋಗ್ತೀನಿ, ಅಲ್ಲಿ ಸ್ವಲ್ಪ ದಿನ ಚೆನ್ನಾಗಿ ಹಾಲು ಗೀರು ಬೆಣ್ಣೆ ಎಲ್ಲ ತಿನ್ಕೊಂಡು ಶಕ್ತಿಯುತನಾಗಿ ಒಂದು ಕಾಲ ಬರ್ತದೆ ಹೇಳ್ತಾರೆ. ಇವಾಗ ನಮ್ಮ ಕಾಲ ಬಂದಾಗ ನಾವು ನೋಡ್ಕೋತೀವಿ ಅಂತ ಹೇಳುವಂತೆ ಪರಮಾತ್ಮ ಮುಂದೆ ನಮ್ಮ ಕಾಲ ಬರ್ತದೆ, ಅವಾಗ ನಾನು ಬರ್ತೀನಿ ಅಂತ ಹೇಳಕ್ ಹೋದ್ನ. ಗ್ರಂಥಕಾರರು ಹೇಳ್ತಾರೆ ಇಲ್ಲ, ಯಾಕೆಂದ್ರೆ ಪರಮಾತ್ಮನಿಗೆ ಭಯ ಇಲ್ಲ, ಭಯನಾಶನ. ಹೇಳ್ಬೇಕಾದ್ರೆ ದುಷ್ಟ ಜನರಿಗೆ ಭಯವನ್ನು ಕೊಡುವುದು ಪರಮಾತ್ಮ. ಭಯವನ್ನು ಕೊಟ್ಟು ಆ ಭಯವನ್ನು ನಾಶ ಮಾಡ್ತಕ್ಕಂಥವನು ಯಾರು? ಪರಮಾತ್ಮ. ಅವನು ಎಲ್ಲಿಂದ ಬರಬೇಕು, ಎಲ್ಲಿಂದ ಬರಕ್ಕೆ ಸಾಧ್ಯ ಭಯ? ಹೇಳ್ತಾರೆ ಯಾರು ಆ ಪರಮಾತ್ಮನ ಏಕಾಂತ ಭಕ್ತರಾದ ಅನುಭೂತ ದೇವರನ್ನ ನಂಬಿದ್ರೆ ಭಯ ಇಲ್ಲ. ಅಜಿತ್ ಜ್ಞಾತಕಯ್ಯ ಸಜ್ಜನರಿಗೆ ಭಯವೂ ಜ್ಞಾತಕಯ್ಯ ಅಂತ ದಾಸರಾಯರು ಹೇಳ್ತಾರೆ. ಏಕಾಂತ ಭಕ್ತರಾದ ಹನುಮಂತ ದೇವರ ಪಾದವನ್ನು ಇಟ್ಕೊಂಡ್ರೆ ಭಯ ಇಲ್ಲ ಅಂತಾರೆ. ಆ ಹನುಮಂತ ದೇವರಿಗೆ ಅಪ್ಪ, ಇವನು ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಭಯ? ಏನಾಗ್ತದೆ, ಹನುಮಂತ ದೇವರ ಚರಿತ್ರೆಯಲ್ಲಿ ಆ ಯಂತ್ರೋದ್ಧಾರಕ ಹನುಮಂತ ದೇವರು ಏನಿದಾರಲ್ಲ, ಅಲ್ಲಿ ಒಂದು ಕಥೆ ಏನಾಗುತ್ತೆ.
ಮಧುಪತಿಗಳು ಅಂತ ಪುರಂದರದಾಸರ ಮಕ್ಕಳು. ಪುರಂದರದಾಸರು ಪ್ರತಿನಿತ್ಯ ಆ ಯಜ್ಞೋದ್ಧಾರಕ ಹನುಮಂತ ದೇವರಿಗೆ ಪೂಜೆಯನ್ನು ಮಾಡ್ತಿರ್ತಾರೆ, ನೈವೇದ್ಯವನ್ನು ಮಾಡ್ತಿರ್ತಾರೆ, ಪ್ರತಿನಿತ್ಯ ಮಾಡ್ತಿರ್ತಾರೆ. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಊರಿಗೆ ಹೋಗೋ ಪರಿಸ್ಥಿತಿಯೋ ಏನೋ ಗೊತ್ತಿಲ್ಲ, ಒಂದು ವಾರದ ಪರ್ಯಂತವಾಗಿ ಏನ್ ಮಾಡಿರ್ತಾರೆ, ಮಕ್ಕಳಗಳಿಗೆ ನೀವು ಪೂಜೆ ಮಾಡ್ರಿ ಅಂತ ಮಗನಿಗೆ ದ್ರೌಪದಿ ನೀನೊಂದು ವಾರ ಪೂಜೆ ಮಾಡು, ಶುದ್ಧವಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹನುಮಂತ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅಂತ ಮಗನಿಗೆ ಆ ಕೆಲಸವನ್ನು ಹೋಗಿರ್ತಾರೆ ಪುರಂದರದಾಸ. ಸರಿ ಆಯ್ತು, ದಿನ ಸ್ನಾನ ಮಾಡುತ್ತೆ ಹುಡುಗ, ಚಿಕ್ಕ ಹುಡುಗ, ಆವತ್ತಿನ ಮುಂಚೆ ಆಗಿರುತ್ತೆ, ಸ್ವಲ್ಪ ಪಾಠವನ್ನು ಹೇಳಿರ್ತಾರೆ, ಪೂಜೆ ಮಾಡೋದೆಲ್ಲ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ, ಅವ್ರಿಗೆಲ್ಲ ಹೇಳ್ಕೊಳ್ಬೇಕಾಗಿಲ್ಲ, ಅವರೇ ಮತ್ತೆ ಮೋಹನದಾಸರಾದ್ರು ಹೇಳ್ತಾರೆ, ಮಹಾನುಭಾವರೆಲ್ಲ. ಸರಿ ಪೂಜೆಯನ್ನು ಮಾಡುತ್ತಾರೆ, ತಾಯಿ ಹೇಳ್ತಾರೆ ಎಲ್ಲ ಪೂಜೆ ಆಗುತ್ತೆ, ಹೋಗಿ ಹನುಮಂತ ದೇವರಿಗೆ ನೈವೇದ್ಯ ತೋರಿಸ್ಬಾಪ. ಆ ಹುಡುಗ ಕೇಳ್ತಾನೆ, ಅಮ್ಮ ನೈವೇದ್ಯ ಅಂದ್ರೆ ಏನು? ಸರಿಯಾದ ಪ್ರಶ್ನೆ, ನಮಗೂ ಗೊತ್ತಿಲ್ಲ, ನಾವೇನೋ ನೋಡಿದ್ವಿ ಆ ಹುಡುಗ ನೈವೇದ್ಯ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ ನಮ್ಗೆಲ್ಲ ಗೊತ್ತಿದೆ ಅನ್ಕೋತೀವಿ, ನಮಗೂ ನೈವೇದ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆ ಹುಡುಗ ಕೇಳಿದ ನೈವೇದ್ಯ ಅಂದ್ರೆ ಏನು? ತಾಯಿ ಹೇಳ್ತಾಳೆ, ನೋಡಪ್ಪ ನಾವು ತಿಂತೀವಲ್ಲ, ಹಂಗೆ ಭಗವಂತ ತಿಂದ ಅಂದ್ರೆ ನೈವೇದ್ಯ, ಇದೇ ಅರ್ಥ, ನೈವೇದ್ಯದ ಅರ್ಥ. ನಾವು ತಿನ್ನೋದನ್ನ ನಾವು ನಮ್ಮ ನೈವೇದ್ಯ, ಭಗವಂತನಿಗೆ ತೋರಿಸಿದ್ರೆ ಅದು ಭಗವಂತ ತಿಂದ ಅಂದ್ರೆ ಅದು ಭಗವಂತನ ನೈವೇದ್ಯ. ಹುಡುಗ ಹಂಗೆ ತಿಳ್ಕೊತಾನೆ, ಏನ್ ಮಾಡ್ತಾನೆ, ಹನುಮಂತ ದೇವರ ಹತ್ರ ಹೋಗ್ತಾನೆ, ಹೋಗಿ ತಾಯಿ ಏನೋ ಭಕ್ಷ್ಯಗಳು ಮಾಡಿರ್ತಕ್ಕಂಥ ಅಡಿಗೆಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಕಳಿಸ್ತಾನೆ. ಮೇಲೆ ಹೋಗ್ತಾನೆ ಹುಡುಗ ಮಧುಪತಿ, ಹೋಗಿ ನೈವೇದ್ಯ ಪ್ರಕರಣವನ್ನ ಪ್ರಾರಂಭ ಮಾಡ್ತಾನೆ. ಏನ್ ಹೇಳ್ತಾರೆ, ನೈವೇದ್ಯದ ಕಾಲದಲ್ಲಿ ದೇವರು ಸದಾ ವಾಸುದೇವ ಅಂತ ದ್ವಾದಶ ಸ್ತೋತ್ರಗಳನ್ನ ಹೇಳ್ತಾರೆ. ಒಂದು ಅಧ್ಯಾಯ ಆಯ್ತು, 2 ಅಧ್ಯಾಯ ಆಯ್ತು, 12 ಅಧ್ಯಾಯ ಮುಗಿತು. ಭಗವಂತ ಬಾಯಿ ತೆಗಿತಾ ಇಲ್ಲ, ಹನುಮಂತ ದೇವ ಬಾಯಿ ತೆಗಿತಾ ಇಲ್ಲ. ತುಂಬಾ ಬೇಜಾರು, ಪ್ರತಿಸಿಟ್ಟು ಬಂದ್ಬಿಡುತ್ತೆ. ಹನುಮಪ್ಪ ಹಿಂಗೆ ನಾನು ಮಾಡೋದು, ನಮ್ಮಪ್ಪ ನೈವೇದ್ಯ ಮಾಡೋದು ತಿಂತೀಯ ನೀನು, ನಾನು ನೈವೇದ್ಯ ಮಾಡೋದನ್ನು ತಿನ್ನಲ್ಲ, ನಾನೇನು ತಪ್ಪು ಮಾಡಿದ್ದೀನಿ, ಯಾಕೆ ತಿಂತಾ ಇಲ್ಲ? ಬಿಡೋದೇ ಇಲ್ಲ, ಕಣ್ಣು ಅಳುಸು ಮಾಡ್ಬಿಡ್ತಾನಂತೆ. ಹನುಮಂತ ದೇವರು ಭಕ್ತಿ ಮೆಚ್ತಾರೆ, ಯಾವಾಗ ಏನ್ ಮಾಡ್ತಾರೆ, ಹನುಮಂತ ದೇವರ ತಕ್ಷಣ ಬಾಯಿ ತೆಗಿತಾರೆ, ಎಲ್ಲವನ್ನ ತಿನ್ಸಿ ಬರ್ತಾರೆ. ಸರಿ ಕೆಳಗೆ ಬಂದ್ರು, ತಾಯಿ ಕೇಳಿದ್ರು, ಎಲ್ಲೋ ನೈವೇದ್ಯ ಇಟ್ಟಿದ್ರು, ಹನುಮಪ್ಪ ತಿಂದ. ಹನುಮಪ್ಪ ಏನ್ ತಿಂತಾನೆ, ನೀನ್ ತಿನ್ಕೊಂಡು ಬಂದಿದ್ಯಾ ಅದೆಲ್ಲ ಬಂದಿದ್ಯಾ, ನೀನ್ ತಿನ್ಕೊಂಡು ಬಂದಿದ್ಯಾ ತಾನೆ? ಇಲ್ಲ ಹನುಮಪ್ಪ ತಿಂದ, ಇನ್ನು ಚಿಕ್ಕ ಹುಡುಗ ಏನು ಹೇಳ್ತಾ ಇದ್ದಾನೆ, ಸರಿ ಆಯ್ತು ಆಟ ಆಡ್ಕೊ ಹೋಗು. ಅಮ್ಮ ಹನುಮಪ್ಪ ತಿಂದಾಯ್ತು, ನನ್ ಊಟ ಏನೋ ಮನಸ್ಸಲ್ಲೇ ಅನ್ಕೊಂಡದ್ದು, ಅಲ್ಲೂ ತಿನ್ಕೊಂಡು ಬರ್ತಾ ಇದ್ದಾರೆ, ಇಲ್ಲೂ ತಿಂತಾ ಇದ್ದಾರೆ, ಏನೋ ಅಂತ ಹೇಳಿ ಇವ್ರು ತಿಂತಾನೆ ಅನ್ಸುತ್ತೆ. ಬ್ರಹ್ಮಚಾರಿಗಳು ಎಷ್ಟೊಂದು ಬೇಗ ಊಟ ಮಾಡಬಹುದು, ಸರಿ ತಟ್ಟೆ ಹಾಕಿದ್ದು ಪ್ರತಿನಿತ್ಯ ಮಧುಪತಿ ಎಷ್ಟು ಊಟ ಮಾಡ್ತಿದ್ನೋ ಅಷ್ಟೇ ಊಟವನ್ನ ಮಾಡಿದಂತೆ ಮಧುಪತಿ. ತಾಯಿಗೆ ಆಶ್ಚರ್ಯ ಆಗುತ್ತದೆ. ಇನ್ನೊಂದು ರೋಗ ಇರುತ್ತದೆ, ಭಸ್ಮಕ ರೋಗ ಅಂತ ಒಂದು ರೋಗ. ಭಸ್ಮಕ ರೋಗ ಏನು ಅಂದ್ರೆ, ನೀವೆಷ್ಟೇ ತಿಂದ್ರೆ ಅದು ಒಳಗೆ ಸುಟ್ಟೋಗ್ತಾ ಇರುತ್ತೆ. ಇಷ್ಟು ತಿನ್ನೋ ವ್ಯಕ್ತಿ ಒಂದೇ ಸತಿ ತಪ್ಪಲೆ ತಿಂತಾ ಇರ್ತಾರೆ. ಭಸ್ಮಕ ರೋಗದ ಲಕ್ಷಣ ಇದೆ. ಏನು ಮಧುಪತಿ ಕಳಿಸಿದ್ದು ತಿನ್ಕೊಂಡು ಬರ್ತಾ ಇದ್ದಾರೆ, ಮನೆಯಲ್ಲೂ ತಿಂತಾ ಇದ್ದಾರೆ, ಏನಾಗಿದೆ ನಮಗೆ? ಇದು ಒಂದಿನ 2 ದಿನ ಎಲ್ಲ ಪ್ರತಿನಿತ್ಯ ಹಾಗೆ ಮಾಡ್ತಾ ಇದ್ದಾರೆ. ಸರಿ 3-4 ದಿವಸ ಬಿಟ್ಟು ಪುರಂದರದಾಸರು ಬಂದು ಕೇಳಿದ್ರು, ನೈವೇದ್ಯ ಮಾಡ್ತಿದ್ದೇನೋ, ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದೆ, ಊಪ ಮಾಡ್ತಿದ್ದೆ. ತಾಯಿ ಹೇಳ್ತಾಳಂತೆ, ಮಧುಪತಿಗೆ ಏನೋ ಆಗ್ಬಿಟ್ಟಿದೆ, ವೈದ್ಯರ ಹತ್ರ ತೋರಿಸ್ಬೇಕು, ಕಳಿಸಿದ ಪದಾರ್ಥಗಳನ್ನೆಲ್ಲ ತಿನ್ಕೊಂಡ್ ಬರ್ತಾ ಇದೆ, ಅಲ್ಲೆಲ್ಲ ಹಾಕ್ಬರ್ತಾನೆ ಅಂದ್ರೆ ಯಾರು ಎಲ್ಲೂ ಇಲ್ಲ ಪದಾರ್ಥಗಳು, ಅವನೇ ತಿನ್ಕೊಂಡ್ ಬರ್ತಾ ಇದ್ದಾರೆ, ಮನೆಗೆ ಹೋದ್ರು ಚೆನ್ನಾಗಿ ತಿಂತಾ ಇದ್ದಾನೆ, ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಕರೀತಾರೆ ಮಧುಪತಿ ಬಾಯಿ, ಏನ್ ಮಾಡ್ತಾ ಇದೆಯೋ, ಏನು ತಿನ್ಕೊಂಡು ಬರ್ತಾ ಇದೆ, ಏನು ತಿಂತಾ ಇದೆ, ಏನಾಗಿದೆ ನಿಮಗೆ? ಪುರಂದರದಾಸರು ಹೇಳ್ತಾರೆ, ಇಲ್ಲಪ್ಪ ಹನುಮಪ್ಪ ತಿಂತಾ ಇದೆ. ಸುಳ್ಳು ಹೇಳ್ತೀಯೇನೋ? ಬ್ರಾಹ್ಮಣ ಸುಳ್ಳು ಹೇಳ್ತಾರ? ಇಲ್ಲಪ್ಪ ನಿಜವಾಗ್ಲೂ ತಿಂತಾ ಇಲ್ಲ, ಹನುಮಪ್ಪನೇ ತಿಂತಾ ಇದೆ. ಸರಿ ನಾನು ಬರ್ತೀನಿ, ತಿಂತಾನ ತೋರಿಸ್ತೀಯ? ಬನ್ನಿ. ಅವ್ರಿಗೆ ಯಾವ ಭಯ, ಪ್ರತಿನಿತ್ಯ ಮಾಡೋರಿಗೆ
ಬೇಜಾರಾಗುತ್ತೆ. ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ, ಪ್ರತಿನಿತ್ಯ ತಿಳ್ಕೊಂಡು ಮತ್ತೆ ನನ್ನ ಮೇಲೆ ಎಲ್ಲ ಅಪಾದನೆಗಳನ್ನು ಮಾಡ್ತಾ ಇದ್ದಾರೆ, ಅದು ಸರಿಯಾಗಿ ನೀನ್ ಬಾಯಿ ತೆಗಿತಾ ಇಲ್ಲ, ಯಾಕೆ ಅವಮಾನ ಮಾಡ್ತೀಯಾ, ನಿನ್ ಭಕ್ತರಿಗೆ ಹೀಗೆ ನೀನು ನೋಡ್ಕೊಳ್ಳೋದು ಅಂತ ಏನ್ ಮಾಡ್ತಾನ, ತಲೆ ಚಚ್ಕೊಳಕ್ ಶುರು ಮಾಡ್ಬಿಡ್ತಾನ. ಎಲ್ಲರೂ ನೋಡ್ತಾ ಇದ್ದಂಗೆ ಏನಾಯ್ತಂತೆ, ಹನುಮಂತ ದೇವರು ಬಾಯಿ ತೆಗೆದ ಅಷ್ಟು ಊಟ ಮಾಡಿಸಂತೆ ಮತ್ತೊಬ್ಬರಿಗೆ. ಯಾರ ತನ್ನ ಭಕ್ತರನ್ನ ನಂಬಿ ಕೆಟ್ಟವರಿಲ್ಲವೋ ನಂಬಿಲ್ಲ, ಪರಮಾತ್ಮನ ನಂಬಿ ಕೆಟ್ಟವರಿಲ್ಲೇ ಇಲ್ಲ. ಅವನ ಭಕ್ತರನ್ನೇ ನಂಬುದವ್ರನ್ನ ಆ ಹನುಮಂತ ದೇವರು ಬಿಡಲ್ಲ ಅಂದ್ಮೇಲೆ ಮುಖ್ಯ ಪ್ರಾಣ ದೇವರಿಗೆ ನಿಯಾಮಕನಾದ ಪರಮಾತ್ಮನ ಎಲ್ಲಿಂದ ಬರ್ತದೆ ಭಯ? ಮತ್ ಯಾತಕ್ಕೆ ಹೋದ ಪರಮಾತ್ಮ ಅದನ್ನ ಹೇಳಿ. ಪರಮಾತ್ಮ ಹೇಳ್ತಾನೆ, ಯಾತಕ್ಕೆ ನಾನು ಹೋದೆ ಅಂದ್ರೆ, ಒಂದು ಅರ್ಥ ಏನು ಅಂದ್ರೆ, ನಾನೀಗ ಹೋಗ್ಲಿಲ್ಲ ಅನ್ಕೊಳ್ಳಿ, ಕಂಸ ಏನ್ ಮಾಡ್ತಾನೆ, ಬರ್ತಾನೆ 6 ಜನ ಹಿಂದೆ ಮಕ್ಕಳನ್ನ ಹಿಂಗೆ ಸಂಹಾರ ಮಾಡಿತ್ತು, ಅದೇ ರೀತಿ ನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಾನೆ. ಆ ಎಲ್ಲ 6 ಜನ ಮಕ್ಕಳು ಪ್ರಾಣ ಇದ್ದವರು ಸಾಯ್ತಾರೆ. ಆದ್ರೆ ನನ್ನಲ್ಲಿ ವಿಶೇಷ ಏನ್ ಗೊತ್ತಾ, ನಾನು ಬೇರೆ ಅಲ್ಲ, ನನ್ನ ಪ್ರಾಣ ಬೇರೆ ಅಲ್ಲ. ಪರಮಾತ್ಮನಿಗೆ ಸಾವು ಯಾಕಿಲ್ಲ? ಒಂದು ಪ್ರಶ್ನೆ. ಎಲ್ಲರೂ ಸಾಯ್ತಾರೆ ಬಿಡ್ರಿ, ಚೇತನ ಪದಾರ್ಥಗಳು ಅಂದ್ರೆ ಸಾಯ್ಬೇಕು, ಅಚೇತನ ಪದಾರ್ಥಗಳು ಅನಿತ್ಯ. ಪರಮಾತ್ಮ ಸಾಯಲ್ಲ ಯಾಕೆ ಅಂದ್ರೆ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ, ಪರಮಾತ್ಮನಿಗೆ ಸಾವು ಯಾಕಿಲ್ಲ ಅಂದ್ರೆ ಪರಮಾತ್ಮನಿಂದ ತನ್ನ ಪ್ರಾಣ ಏನಿದೆ ಅದು ಬೇರೆ ಅಲ್ಲ. ಇವಾಗ ನಾವು ಬೇರೆ, ನಮ್ಮ ಪ್ರಾಣ ಬೇರೆ. ಆದ್ರೆ ದೇವರಲ್ಲಿ ಹಂಗಲ್ಲ, ಪ್ರಾಣನೇ ದೇವರು, ದೇವರೇ ಪ್ರಾಣ. ಅದರಿಂದ ಪರಮಾತ್ಮ ಏನ್ ಮಾಡ್ತಾರೆ, ಕಂಸ ಬಂದು ನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಸ್ವಭಾವ ಏನೋ, ಯದ್ಯದುಪಾಸತೆ ತಥೈವ ಭವತಿ. ಪರಮಾತ್ಮನ ಏನನ್ನ ಉಪಾಸನೆ ಮಾಡ್ತೀರೋ ಪರಮಾತ್ಮ ಅದನ್ನ ನಿಮ್ಗೆ ಕೊಡ್ತಾನೆ. ಪರಮಾತ್ಮ ನೀನು ಸುಂದರ ಅಂತ ಉಪಾಸನೆ ಮಾಡಿದ್ರೆ ಆ ಸೌಂದರ್ಯವನ್ನು ನಿಮ್ಗೆ ಕೊಡ್ತಾನೆ. ನೀನು ಆನಂದ ಅಂತ ಉಪಾಸನೆ ಮಾಡಿದ್ರೆ ಆನಂದವನ್ನು ನಿಮ್ಗೆ ಕೊಡ್ತಾನೆ. ಇಲ್ಲಿ ಕಂಸ ಏನಂತ ಮಾಡ್ತಾ ಇದ್ದಾನೆ, ಪರಮಾತ್ಮ ಈಗ ಸಂಹಾರ ಮಾಡ್ತೀನಿ ಅಂತ ಬಂದರೆ ಪರಮಾತ್ಮ ಏನ್ ಮಾಡ್ತಾನೆ, ವಾಪಸ್ಸು ಸಂಹಾರ ಮಾಡ್ತಾನೆ. ಆದ್ರೆ ಪರಮಾತ್ಮನಿಗೆ ಅದು ಇಷ್ಟ ಇಲ್ಲ. ಪರಮಾತ್ಮನಿಗೆ ಯಾಕೆ ಇಷ್ಟ ಇಲ್ಲ ಅಂದ್ರೆ, ಪರಮಾತ್ಮ ಜಗತ್ತಿಗೆಲ್ಲ ಒಂದು ಸಂದೇಶ ಕೊಡೋದಿತ್ತು. ದೈತ್ಯದ ಸಂಹಾರ ಯಾವಾಗ ಆಗಬೇಕು? ದುಷ್ಟ ಕಂಸ 6 ಜನ ಮಕ್ಕಳನ್ನ ಅಪ್ಪಳಿಸಿ ಕೊಂದಿದ್ದಾನೆ, ಅದು ತಾಯಿ ಮುಂದೆನೆ ಕೊಂದಿದ್ದಾನೆ. ಸಾಮಾನ್ಯ ಕುಕೃತ್ಯ ಅಲ್ಲ ಇದು. ಮಕ್ಕಳನ್ನ ಸಂಹಾರ ಮಾಡುವಂಥದ್ದು ಏನಿದೆಯಲ್ಲ ಅದು ಸಾಮಾನ್ಯವಾದದ್ದಲ್ಲ. ಅದಕ್ಕೆ ಈ ಕಾಲದಲ್ಲಿ ಮಾಡಿಸ್ತಾರ್ರಿ, ಮುಂಚಿನ ಕಾಲದಲ್ಲಿ ಅಬೋಷನ್ ಅಂತ ಮಾಡಿಸ್ಕೊತಾ ಇದ್ರು. ಶಾಸ್ತ್ರದಲ್ಲಿ ಹೆಂಗ್ ಬೈತಾರೆ ಅಂದ್ರೆ, ಕಂಸನಿಗೆ ಯಾವ ಪಾಪ ಆಗ್ತದೋ ಅಷ್ಟು ಅಂತ ತಮಸ್ಸಾಗ್ತದೆ. ಮಕ್ಕಳು ಪರಮಾತ್ಮ ಕೊಡುವಂತ ಪ್ರಸಾದ, ಅದನ್ನ ಬೇಡ ಅನ್ನಲಿಕ್ಕೆ ಮನುಷ್ಯರಿಗೆ ಏನ್ರಿ ಯೋಗ್ಯತಾ ಇದೆ? ಈ ಕಂಸ ಅದನ್ನ ಸಂಹಾರ ಮಾಡಿದ್ದಾನೆ, ಒಂದು ಸಾಮಾನ್ಯವಾದ ಸಾವು ಬರಬಾರ್ದು. ನನ್ನ ಹತ್ರ ಬಂದ್ರೆ ನಾನು ವಾಪಸ್ಸು ಅವನ್ನ ಸಾಯಿಸ್ಬೋದು, ಸಾವು ಕೊಡ್ಬೋದು. ಆದರೆ ಸಾವು ಅನ್ನೋದು ಏನಿದೆಯಲ್ಲ ಅದು ಒಂಥರ ಸುಖ. ಮನುಷ್ಯರಿಗೆ ಒದ್ದಾಡ್ತಾ ಇರ್ತಾರೆ, ಅನೇಕ ರೋಗಗಳಿಂದ ಒದ್ದಾಡ್ತಾ ಇರ್ತಾರೆ, ಹಾಸ್ಪಿಟಲ್ ಸೇರ್ಕೊಂಡಿರ್ತಾರೆ, ವರ್ಷದಿಂದ ಹಾಸ್ಪಿಟಲ್ ಇರ್ತಾರೆ. ಒಂದು ಮಾತು ಹೇಳ್ತಾರೆ, ಇಷ್ಟು ಅನುಭವಿಸೋಕ್ಕಿಂತ ಹೋದ್ರೆ ಎಷ್ಟೋ ವಾಸಿಯ ಜೀವ ಹೇಳೋದು ಕೇಳಿದ್ದೀವಿ ನಾವೆಲ್ಲ. ಏನರ್ಥ ಅಂದ್ರೆ, ಒಂದು ತರ ಆ ರೋಗದ ಬಾಧೆಯಿಂದ ನಿವೃತ್ತಿ, ಅದೊಂಥರ ಸುಖ. ಆ ಕಂಸನಿಗೆ ಯಾವುದೇ ರೀತಿಯಾದಂತಹ ಸುಖನೂ ಬರಬಾರದು. ಯಾವ ನನ್ನ ತಾಯಿಯನ್ನ ಒದ್ದಾಡಿಸಿದೆಯಲ್ಲ ನೀನು, ಅನೇಕ ಮಕ್ಕಳನ್ನ ಸಂಹಾರ ಮಾಡಿ ಆ ವಿರಹವನ್ನ ಕೊಟ್ಟಿದೆಯಲ್ಲ ಕಂಸ, ನಿನಗೆ ಸಾಮಾನ್ಯವಾದ ಸಾವು ಬರಬಾರದು. ನಿನ್ಗೆ ಎಂಥ ಸಾವು ಬರಬೇಕು ಅಂದ್ರೆ, ನಿನ್ನ ಸ್ನೇಹಿತರು, ನಿನ್ನ ಬಂಧು ಬಳಗ ಎಲ್ಲರೂ ಕೂಡ ನಿನ್ನ ಮುಂದೆ ಸಂಹಾರ ಆಗ್ಬೇಕು. ಆ ದುಃಖ ನಿನಗಾಗ್ಬೇಕು. ಟೆರರಿಸ್ಟ್ ಇರ್ತಾರೆ, ಭಯೋತ್ಪಾದಕರು, ಅವೆಲ್ಲ ಕಥೆಯನ್ನ ಕೇಳ್ತಿರ್ತೀವಿ. ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಇತ್ತೀಚೆಗೆಲ್ಲ ಆದದ್ದು, ಭಯೋತ್ಪಾದಕರೆಲ್ಲ ಸಂಹಾರ ಮಾಡಿಬಿಡ್ತಾರೆ ನಮ್ಮ ಸೈನಿಕರನ್ನ, ಸಾತ್ವಿಕರನ್ನ, ದೇಶವನ್ನು ಕಾಯ್ತಿರ್ತಾರೆ ಅವರು. ಸೈನಿಕರು ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ, ಅವರನ್ನು ಸಂಹಾರ
ಸಂಹಾರ ಮಾಡಿಬಿಡ್ತಾರೆ. ಅಂಥವ್ರನ್ನ ಏನ್ ಮಾಡ್ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಸಾವನ್ನೋದು ಪರಿಹಾರ ಅಲ್ಲ, ಅಥವಾ ಜೈಲಲ್ಲಿ ಕೂಡಿಸ್ಬಿಡುವಂಥದ್ದು ಪರಿಹಾರ ಅಲ್ಲ. ಜೈಲಲ್ಲಿ ಇನ್ನೂ ಆರಾಮಿರ್ತದೆ. ಏನು ದೊಡ್ಡ ಮನೆಯಲ್ಲಿ ಇಟ್ಬಿಡೋದು, ದೊಡ್ಡ ಭಯೋತ್ಪಾದಕರು ಅಂತ ದೊಡ್ಡ ಜೈಲಲ್ಲಿ ಇಟ್ಬಿಡೋದು, ಅಲ್ಲಿ ಒಂದು ದೊಡ್ಡ ಟಿವಿ ಕೊಟ್ಬಿಡೋದು, 2 ಹೊತ್ತು ತಿಂಡಿ, 1 ಹೊತ್ತು ಊಟ, ದೊಡ್ಡ ಲೋಟ ಹಾಲು. ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲೂ ಹೀಗಿರ್ಲಿಲ್ಲ. ಇದೆಲ್ಲ ಶಿಕ್ಷೆ ಕ್ರಮ. ಅವ್ರನ್ನ ಇರುವಷ್ಟು ಕಾಲ ಒದ್ದಾಡಿಸಿ ಸಂಹಾರ ಮಾಡಿದ್ರಿ. ಇದು ಕೃಷ್ಣನ ಗವರ್ನಮೆಂಟ್. ಕೃಷ್ಣ ಇದನ್ನ ತಂದ. ಕಂಸನ ಅದಕ್ಕೋಸ್ಕರವಾಗಿ ಸಂಹಾರ ಮಾಡಲಿಲ್ಲ ಪರಮಾತ್ಮ. ನಾನು ಇಲ್ಲಿದ್ರೆ ಸಂಹಾರ ಮಾಡಬೇಕಾಗೋ ಪ್ರಸಂಗ ಬರ್ತದೆ, ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಹೊರಟೋಗ್ತೀನಿ. ಇಲ್ಲಿಂದ ಹೋದ್ರೆ ಏನಾಗ್ತದೆ, ಅವಾಗ ಕಂಸ ಬರ್ತಾನೆ, ನಾನು ಇರೋದಿಲ್ಲ, ನಾನು ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ಅವಾಗ ನಾನು ಪಾಪ ಸಂಹಾರ ಮಾಡೋದಿಲ್ಲ ಅಂತ ಕಾರಣಕ್ಕೆ ಪರಮಾತ್ಮ ಹೊರಟ. ಕೆಲವರು ಹೇಳ್ತಾರೆ ಸುಮ್ಮನೆ ಇದೆಲ್ಲ ಹೇಳುವಂತ ಉಪಾಯ ಅಷ್ಟೇ. ಇವಾಗ ಯಾವುದೋ ಒಂದು ಕೆಲಸ ನಮ್ಗೆ ಆಗೋದಿಲ್ಲ ಅನ್ಕೊಳ್ಳಿ, ಸುಮ್ಮನೆ ಹೇಳ್ತಾರೆ ಅಷ್ಟೇ, ಆಗಲ್ಲ ಅಂತ ಬೇರೆಯವ್ರ ರೂಪದಲ್ಲಿ ಹೇಳ್ತಾರೆ ಅಷ್ಟೇ. ಈ ಕೆಲಸ ಮಾಡ್ರಿ ಅಂದ್ರೆ ನನ್ನ ಕೈಯಲ್ಲಿ ಆಗುತ್ತದು, ಆದ್ರೆ ಯಾಕೆ ಮಾಡಲ್ಲ ಅಂದ್ರೆ ಅದಕ್ಕೆ ಅನರ್ಥ ಆಗ್ತದೆ, ಅದಕ್ಕೆ ಮಾಡಲ್ಲ ಅಷ್ಟೇ. ನನ್ನ ಕೈಯಲ್ಲಿ ಆಗುತ್ತದೆ ಅಂತ ಹೇಳೋ ತರ ಆಗ್ಬಿಡುತ್ತೆ. ಪರಮಾತ್ಮನಿಗೆ ಭಯ, ಅದಕ್ಕೆ ಓಡೋದ, ಅದನ್ನ ಮುಚ್ಚಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ, ಹಂಗೆ ಭಯ ಬರಲಿ, ಕಂಸನ್ಗೆ ಅನರ್ಥ ಆಗ್ಲಿ, ಅವನೇ ಒದ್ದಾಡ್ಲಿ ಅಂತ ಏನೊಂದು ಕಾರಣ ಹೇಳ್ಕೊಂಡೆ ಹೋಗ್ತಾ ಇದ್ದಾನೆ ಪರಮಾತ್ಮ ಅಂತ ಆಗ್ಬಾರ್ದಲ್ಲ. ಮತ್ತೆ ಯಾವ್ದಕ್ಕೆ ಹೋದ ಪರಮಾತ್ಮ, ಸರಿಯಾದ ಕಾರಣ ಹೇಳಿ. ವಾದಿರಾಜ ಹೇಳ್ತಾರೆ ಪರಮಾತ್ಮ ಯಾಕೆ ಹೋದ ಅಂತ. ಪರಮಾತ್ಮನೇ ಹೇಳ್ತಂತ. ಪರಮಾತ್ಮ ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಿ, ನಮ್ಗೆ ಯಾರಿಗೂ ಈ ಕತೆ ಗೊತ್ತಿಲ್ಲ. ಹೇಳ್ತಾರೆ ಭಾಗವತವನ್ನು ಯಾಕೆ ಕೇಳಬೇಕು ಅಂದ್ರೆ ಭಾವಜ್ಞರಲ್ಲಿ ಭಾಗವತ ಕೇಳಲಿಲ್ಲ. ಭಾವ ಅಂದ್ರೆ ಭಾವಯಜ್ಞ ಭಾವ ಅಲ್ಲ, ಭಾವ ಅಂದ್ರೆ ಅಭಿಪ್ರಾಯ ಅಂತ ಅರ್ಥ. ಸರಿಯಾದ ಅಭಿಪ್ರಾಯ ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ ಗ್ರಂಥ ಭಾಗವತ. ಅವ್ರಿಗೆ ಏನ್ ಅಭಿಪ್ರಾಯ ಇದೆ ಅಂತ ಯಾರು ತಿಳ್ಕೊಳ್ಳೋರು ಅಂದ್ರೆ ಭಾವಜ್ಞರು, ಅವ್ರು ಭಕ್ತರೇ. ವಾದಿರಾಜರು ಬಿಟ್ಟು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಏಕಾಂತ ಭಕ್ತರೇ ಹೇಳ್ಬೇಕು ನಮ್ಗೆ ಏನ್ ಅಭಿಪ್ರಾಯ ಅಂತ. ಬೇರೆ ಯಾರೋ ಹೇಳ್ಬಿಟ್ರೆ ಏನಾಗ್ತದೆ, ಅಲ್ಲಿ ಏನ್ ಅರ್ಥ ಹೇಳ್ತಾ ಇದ್ದಾರೋ ವೇದವ್ಯಾಸ ದೇವರು ಇನ್ನೊಂದೇನೋ ಅರ್ಥ ಮಾಡ್ಬಿಡ್ತಾರೆ. ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ದೇವರು ವೇದ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನ ಬರೆದರು. ಏನ ಮಾಡ್ಬಿಟ್ರು ಅದ್ವೈತಿಗಳೆಲ್ಲ, ಇದೆಲ್ಲ ಎಲ್ಲ ಅಭಿಪ್ರಾಯ ಬ್ರಹ್ಮಸೂತ್ರಗಳೆಲ್ಲ ಯಾರಿಗೋಸ್ಕರ ಹೊರಟಿದೆ ಅಂದ್ರೆ ಜೀವ ಬ್ರಹ್ಮರ ಐಕ್ಯವನ್ನ ಹೇಳಕ್ ಹೊರಟಿದೆ ಅಂತ ಮಾಡ್ಬಿಟ್ಟು ಕೇಳೋರ್ಗೆ ಏನ್ ಅನ್ಸ್ಬಿಡುತ್ತೆ, ಹೌದಾ ಸರಿ ಅನ್ಸ್ಬಿಡುತ್ತೆ. ಯಾತಕ್ಕೋಸ್ಕರ ಹೊರಟಿದೆ ಪರಮಾತ್ಮಗೆ ನಮಗೂ ಅತ್ಯಂತ ಭೇದ ಹೇಳಕ್ ಹೊರಟಿರ್ತಕ್ಕಂಥದ್ದು. ಹೆಂಗೋ ಯಾರು ನಿಜವಾದ ಅಭಿಪ್ರಾಯವನ್ನು ವೇದವ್ಯಾಸ ದೇವರ ಅಭಿಪ್ರಾಯವನ್ನ ತಿಳ್ಕೊಂಡಿರ್ತಾರೋ ಅವರೇ ನಮ್ಮನ್ನ ತಿಳಿಸ್ಲಿಕ್ಕೆ ಸಾಧ್ಯ. ವಾದಿರಾಜ್ ಹೇಳ್ತಾರೆ ಪರಮಾತ್ಮ ಯಾಕೆ ಹೊರಟ. ಪರಮಾತ್ಮ ಅವ್ರು ಹೇಳ್ತಾರೆ ಒಂದು ಸ್ವವಲ್ಲಭಾಂ. ಕೃಷ್ಣ ಹೇಳ್ತಾರಂತೆ ನಮ್ಮ ಮನೆಯವರಲ್ಲಿ ಹುಟ್ಟಿದ್ದಾರೆ, ಅವಳನ್ನ ನೋಡಕ್ ಹೋಗ್ಬೇಕು. ನನ್ನ ಹೆಂಡತಿ ಯಾರು ದುರ್ಗಾದೇವಿಯಲ್ಲಿ ಅವತಾರ ಮಾಡಿದ್ದಾಳೆ, ನೋಡಕ್ ಹೋಗ್ಬೇಕು. ಇದು ನಾಟಕ ಆಯ್ತು. ನೀವು ಅನಾದಿ ದಂಪತಿಗಳು ಇವಾಗ ಹೊಸದಾಗಿ ಮದುವೆ ಆಗಿರ್ತಾರೆ ಅನ್ಕೊಳ್ಳಿ, ಅವರು ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಅವ್ರನ್ನ ಎಲ್ಲಿ ನೋಡಿದ್ರು ಯಾರನ್ನ ನೋಡಿದ್ರು ಅವ್ರನ್ನೇ ನೋಡ್ದಂಗೆ ಅನಿಸ್ತಾ ಇರುತ್ತೆ ಹೊಸ ದಂಪತಿಗಳಿದ್ದಾರೆ. ಪರಮಾತ್ಮ ಹಂಗ ಅನಾದಿ ದಂಪತಿಗಳು, ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಒಟ್ಟಿಗೆ ಇರತಕ್ಕಂತಹ ದಂಪತಿಗಳು ಇವರಿಬ್ರು ಹಂಗೇನ. ಇವಾಗ ನೋಡ್ಬೇಕು 60 ವರ್ಷದ ಶಾಂತಿ ಆದ್ಮೇಲೆ ಹೊಸದಾಗಿ ಮದುವೆ ಆಗಿತ್ತು ಅಂದ್ರೆ ಒಬ್ರೊಬ್ರು ಬಿಟ್ಟಿರೋದಿಲ್ಲ. ಅದೇ 60 ವರ್ಷದ ಶಾಂತಿ ಆಯ್ತು ಅಂದ್ರೆ ನೋಡಿ ನೋಡಿ ಸಾಕಾಗಿದೆ ಅಂತ ಅನ್ಸುತ್ತೆ. ಪರಮಾತ್ಮಂಗೆ ಯಾಕಂದ್ರೆ ಹಂಗನ್ಸ್ತಾ. ಇನ್ನ ಕೆಲವ್ರು ನೋಡ್ಬೇಕು, ಜ್ಯೇಷ್ಠ ಮಾಸದಲ್ಲಿ ಮದುವೆ ಆಗಿರ್ತಾರೆ, ಜ್ಯೇಷ್ಠ ಮಾಸದಲ್ಲಿ ಮದುವೆ ಆಗಿರ್ತಾರೆ, ಆಷಾಢ ಮಾಸದಲ್ಲಿ ಹೆಂಡತಿನ ಕಳಿಸ್ಬೇಕಾಗ್ತದೆ. 1 ವಾರ 10 ದಿನ ಗಂಡನ ಮನೆಯಲ್ಲಿ ಇರ್ತಾರೆ. ಆ ಗಂಡಂಗೆ ಆಗ್ತಾ ಇರೋ ಸಂಕಟನೇ ಬೇರೆ. ಯಾತಕ್ಕಾದ್ರೆ ಏನ್ ಮಾಡೋದು, ಆಷಾಢ ಮುಗಿಯೋ ಕೊನೆಯಲ್ಲಿ 28-30 ದಿವಸ ಆಗುತ್ತೆ ಅಂದ ತಕ್ಷಣ ಹೆಂಡತಿ ಫೋನ್ ಮಾಡ್ಕೊಂಡು ಬರಕ್ಕೆ ಹೇಳ್ತಾನೆ. ಬರೋ ಮುಂಚೆ ತಾನೇ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಹೋಗಿ ಕರ್ಕೊಂಡು ಬರ್ತಾನೆ. ಹಿಂಗೋ ಕೃಷ್ಣ ಪರಮಾತ್ಮ ನಮ್ಗೆ ನಮ್ಮ ಮನೆಯವಳು ಅವತಾರ ಮಾಡಿದಾಳಲ್ಲಿ ನಾನು ನೋಡೇ ಇಲ್ಲ, ಎಷ್ಟು
ದಿವಸ ಆಯಿತು, ನಾನು ಒಮ್ಮೆ ಒಂದ್ಸತಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಕ್ ಹೊರಟ್ನೇನೋ ಅಂತೆ ಪರಮಾತ್ಮ ಏನು ಮಾಡಿರುತ್ತೆ ಅಲ್ಲಿಗೆ ಹೊರಟಂತೆ. ಮತ್ತು ಇನ್ನೊಂದೇನು ಅಂದರೆ, ಯಾವುದೇ ಒಬ್ಬರಿಗೆ ಮದುವೆ ನಿಶ್ಚಯ ಆಯಿತು ಅಂದರೆ ಹೆಣ್ಣಿನ ಮನೆ ಕಡೆಯವರು ಗಂಡಿನ ಮನೆ ಕಡೆಯವ್ರಿಗೆ ಫೋಟೋ ಕಳಿಸ್ತಾರೆ, ಅವರು ಇವ್ರು ಫೋಟೋ ಕಳಿಸ್ತಾರೆ. ಯಾವ ಫೋಟೋ ಕಳಿಸ್ತಾರೆ ಅಂದರೆ, ಅವ್ರು ಇತ್ತೀಚೆಗೆ ಹಿಂಗಿದ್ರೆ ಅವ್ರು ಫೋಟೋ ಕಳಿಸ್ತಾರೆ ಹೊರತು ಅವ್ರು ತೊಟ್ಟಲಲ್ಲಿ ಹಾಕಿ ಫೋಟೋ ಕಳಿಸ್ತಾರ? ಕಳಿಸಲ್ಲ. ಪರಮಾತ್ಮ ಹೇಳುತ್ತಂತೆ, ನಾನು ನನ್ನ ಹೆಂಡತಿ ಚಿಕ್ಕವಳಿದ್ದಾಗ ತೊಟ್ಲಲ್ಲಿದ್ದಲ್ಲ, ಹೆಂಗಿದ್ರು ನಾನು ನೋಡೇ ಇಲ್ಲ, ಅದಕ್ಕೆ ಈಗ ಹುಟ್ಟಿದಾಳಂತೆ, ತೊಟ್ಲಲ್ಲಿದ್ದಾಳಂತೆ, ಅದಕ್ಕೆ ಒಂದ್ಸತಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಬೋದು ಪರಮಾತ್ಮ. ಅದಕ್ಕೋಸ್ಕರವಾಗಿ ವಲ್ಲಭಾಂ ವೀಕ್ಷಿತಂ ನೋಡೋಕ್ಕೋಸ್ಕರವಾಗಿ ಪರಮಾತ್ಮ ಏನ್ ಮಾಡಿದಂತೆ ಅಲ್ಲಿಗೆ ಹೊರಟನಂತೆ. ಒಬ್ರನ್ನೊಬ್ರು ಬಿಟ್ಟಿರೋದೇ ಇರ್ತದೆ. ರಾಮರೂಪದಲ್ಲೂ ಕೂಡ ಪರಮಾತ್ಮ ಏನು ಸೀತಾ ಅಪಹಾರ ಆಯಿತು, ಸೀತಾ ಅಪಹಾರ ಆಗಿದ್ದಲ್ಲ, ಅಲ್ಲಿ ಪರಮಾತ್ಮನ ಜೊತೆಲೇ ನಿತ್ಯ ಸೀತಾದೇವಿ ಇರ್ತಾಳೆ. ಆ ಸೀತಾದೇವಿಯ ಆಕೃತಿ ಏನಿತ್ತು ಗೊಂಬೆ, ಅದನ್ನ ತಗೊಂಡೋಗಿ ಏನ್ ಮಾಡಿದ್ರು, ರಾವಣನ ಪಟ್ಟಣದಲ್ಲಿ ಇಟ್ಟಿದ್ರು. ಹೊರತು ಸೀತಾದೇವಿ ನಿತ್ಯಾಗಿ ಯೋಗಿನಿ ದೇವಿ ಯಾರು ಪರಮಾತ್ಮನಿಗೂ ಲಕ್ಷ್ಮೀ ದೇವಿಗೂ ವಿಯೋಗ ಇದೆ ಅಂತ ಚಿಂತನೆ ಮಾಡ್ತಾರೋ ಅವ್ರಿಗೇನಾಗ್ತದೆ ಅಂದ್ರೆ ಅಂಧಂತಮಸ್ ಆಗ್ತದೆ. ಯಾಕೆಂದ್ರೆ ಚಿತ್ರ ಚಾಮರ ವ್ಯಜನ ಪರ್ಯಂಕ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ. ಪರಮಾತ್ಮ ನಿತ್ಯ ಸೇವೆ ಮಾಡ್ತಿರ್ತಾರೆ. ಬ್ರಹ್ಮಾದೇವಿ ಕಂಡ್ರೆ ಯಾಕಷ್ಟು ಪ್ರೀತಿ, ದೇವರಿಗೆ ಲಕ್ಷ್ಮೀ ದೇವಿ ಕಂಡ್ರೆ ಯಾಕಷ್ಟು ಪ್ರೀತಿ ಅಂದ್ರೆ ನಿತ್ಯದಲ್ಲಿ ಸೇವೆ ಮಾಡ್ತಿರ್ತಾಳೆ. ಪರಮಾತ್ಮ ಊಟ ಮಾಡ್ತಿದ್ರೆ ಅವಳೇ ಬಡಿಸ್ಬೇಕು, ಈಚೆ ಕಡೆ ಒಂದು ರೂಪದಲ್ಲಿ ಅವಳೇ ಬಾಗಿಲು ಕಾಯ್ತಿರ್ಬೇಕು, ಒಂದು ರೂಪದಲ್ಲಿ ತಾನೇ ಬೀಸಣಿಗೆಯಿಂದ ಗಾಳಿ ಬೀಸ್ತಿರ್ಬೇಕು. ಎಲ್ಲ ಸೇವೆ ಯಾರು ಮಾಡ್ತಿರ್ಬೇಕು? ಲಕ್ಷ್ಮೀ ದೇವಿ. ಬೇರೆ ಸೇವೆ ತಗೊಳ್ಳೋದಿಲ್ಲ ಪರಮಾತ್ಮ, ಸಾಮಾನ್ಯವಾಗಿ ತಗೊಳ್ಳೋದಿಲ್ಲ. ಲಕ್ಷ್ಮೀ ದೇವಿಯ ಮುಂದೆ ಏನಾಗ್ತದೆ, ಪರಮಾತ್ಮ ಕೃಷ್ಣ ಕೊಳಲು ಬಾರಿಸಬೇಕಾದ್ರೆ ಯಾರು ಕೊಳಲು ಅಂದ್ರೆ ಲಕ್ಷ್ಮೀ ದೇವಿನೇ ಕೊಳಲು. ಪರಮಾತ್ಮನ ತುಟಿ ಮುಟ್ಟುವಂತ ಯೋಗ್ಯತೆ ಯಾರಿಗೇ ಇದೆ? ಲಕ್ಷ್ಮೀ ದೇವಿ ಬಿಟ್ಟು ಯಾರಿಗೂ ಇಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟು ಲಕ್ಷ್ಮೀ ದೇವಿ ಆ ಕೊಳಲಿನ ರೂಪದಲ್ಲಿ ಬಂದ್ಬಿಟ್ಟು ಪರಮಾತ್ಮನಲ್ಲಿ ನಿಂತ್ಬಿಟ್ಟು ನಾನು ಸ್ಪರ್ಶ ಮಾಡ್ಬೇಕಷ್ಟೇ ನನ್ನ ಗಂಡನ್ನ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಎಲೆಯಾಗಿ ಜಲವಾಗಿ ಪರಮಾತ್ಮನ ಆಭರಣಗಳಾಗಿ ಕತ್ತಲಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಇರ್ತಾಳೆ. ಒಬ್ರು ನಮ್ಮನ್ನು ಬಿಟ್ಟಿರೋದೇ ಇಲ್ಲ. ಪ್ರಳಯ ಕಾಲದಲ್ಲೇ ಬಿಟ್ಟಿರಲ್ಲ ಅಂದಮೇಲೆ ಈ ಕಾಲದಲ್ಲಿ ಬಿಟ್ಟಿರ್ತಾರ? ಪರಮಾತ್ಮ ಏನ್ ಮಾಡಿದಂತೆ ನೋಡ್ಲೇಬೇಕು ಅಂತ ಹೊರಟೇನೋ ಎಂಬಂತೆ ವಾದಿರಾಜರು ವರ್ಣನೆ ಮಾಡ್ತಾರೆ. ಸರಿ, ಪರಮಾತ್ಮ ಹೊರಟ, ಬಾಗಿಲುಗಳೆಲ್ಲ ಮುಚ್ಚಿತ್ತು. ವನಸ್ಪತಿಗಳು ಅಂದ್ರೆ ಮರ, ಔಷಧ ವನಸ್ಪತಿಗಳು, ಅದರಿಂದ ಮರದಿಂದ ನಿರ್ಮಿತವಾದ ಭದ್ರವಾದ ಕೋಟೆಯನ್ನು ನಿರ್ಮಾಣ ಮಾಡಿದ್ದ ಕಂಸ. ಯಾರು ಬಂದರೂ ಮಗು ಮಾತ್ರ ತಪ್ಪಿಸ್ಕೊಳ್ಬಾರ್ದು, ಯಾಕೆಂದ್ರೆ ಇದು ನನ್ನ ಮೃತ್ಯು, ಇದನ್ನ ನಾನು ಸಂಹಾರ ಮಾಡಿ ಮೃತ್ಯುಂಜಯನಾಗ್ತೀನಿ ಅನ್ನೋ ಬಯಕೆಯಿಂದ ಏನ್ ಮಾಡಿದ್ದ, ಆ ಪೂರ್ತಿ ಆ ಕಾರಾಗೃಹವನ್ನ ತುಂಬಾ ಭದ್ರವಾಗಿ ಇಟ್ಟಿದ್ದ. ಪರಮಾತ್ಮ ಆಜ್ಞೆ ಮಾಡ್ತಾ ಇದ್ದಾನೆ, ನೀವು ದಂಪತಿಗಳು ನನ್ನ ಬಾಲ ರೂಪದಲ್ಲಿದ್ರೆ ಇಲ್ಲೇ ಇಟ್ಕೊಂಡು ಬಿಟ್ಟಿರ್ತೀರಿ, ನನ್ನ ಫಸ್ಟ್ ಏನ್ ಮಾಡ್ರಿ ಅಲ್ಲಿ ಹೋಗ್ಬಿಡ್ರಿ. ಆ ಸಮಯದಲ್ಲಿ ಪರಮಾತ್ಮ ಆ ವಸುದೇವ ಏನ್ ಮಾಡ್ದ, ಒಂದು ಬುಟ್ಟಿ ಇತ್ತು, ಬುಟ್ಟಿಲಿ ಪರಮಾತ್ಮನ ಮಲಗಿಸ್ಕೊಂಡ, ತಲೆ ಮೇಲೆ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾನೆ. ಹೋಗೋ ಸಂದರ್ಭದಲ್ಲಿ ಬಾಗಿಲೆಲ್ಲ ತಾನೇ ತೆಕ್ಕೋತದ್ದು. ಅದು ವರ್ಣನೆ ಮಾಡ್ತಾರೆ, ಯಾರು ತೆಗೆದ್ರು ಬಾಗಿಲು, ಯಾರು ತೆಗಿಲಿಕ್ಕೆ ಸಾಧ್ಯವಾಗಲು ಅಂದ್ರೆ ಇಲ್ಲಿ ವರ್ಣನೆ ಮಾಡ್ತಾರೆ. ಈಗ ಸ್ವಾಮಿಗಳು ನಮ್ಮ ಮನೆಗೆ ಬರ್ತಿರ್ತಾರೆ ಅನ್ಕೊಳ್ಳಿ. ಸ್ವಾಮಿಗಳು ಮನೆಗೆ ಬರುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಕಿಟಕಿಯಿಂದ ನೋಡ್ತಿರ್ತೀವಿ. ಸ್ವಾಮಿಗಳು ಬಂದ್ರು ಅಂತ ಊರುಕ್ಲ ಬಾಗಿಲು ತೆಗೆದ್ಬಿಟ್ಟು ಏನ್ ಮಾಡ್ತೀವಿ, ಅವ್ರನ್ನ ಸ್ವಾಗತ ಮಾಡಬೇಕು, ಪಾದ ಪೂಜೆ ಕರೆದಿರ್ತೀವಿ, ಅದಕ್ಕೂ ಕರೆದಿರ್ತೀವಿ. ಸ್ವಾಮಿಗಳು ಬರೋ ಮುಂಚೆ ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ತಿರ್ತೀವಿ ನಾವು. ಇಲ್ಲಿ ಯಾರು ಸ್ವಾಮಿಗಳಿಂದ ಪೂಜಿತನಾದ ಸ್ವಾಮಿ ಹೋಗ್ತಾ ಇರುವಂತದ್ದು. ಆ ಬಾಗಿಲೆಲ್ಲ ಯಾರು ತೆಗಿಬೇಕು ಅಂದ್ರೆ ದೇವತೆಗಳು ತೆಗಿಬೇಕು. ಯಾರು ತೆಗೆದ್ರು ಅಂದ್ರೆ ವನಸ್ಪತಿ ಔಷಧಿಗಳಿಗೆ ಒಡೆಯನಾದ ಚಂದ್ರ ತೆಗೆದ. ಚಂದ್ರ ಯಾತಕ್ಕೆ ತೆಗೆದ ಅಂದ್ರೆ ಚಂದ್ರನಿಗೆ ಜಿಜ್ಞಾಸ ಅಂತ. ಕೃಷ್ಣ ಅವತಾರ ಮಾಡಿದ,
ನನ್ನ ವಂಶದಲ್ಲಿ ಬೇರೆ ಅವತಾರ ಮಾಡಿಬಿಟ್ಟಿದ್ದಾನೆ, ಹೆಂಗಿದೆ ನೋಡೋಣ. ಈಗ ಹಾಸ್ಪಿಟಲ್ ಮಗು ಹುಟ್ಟತ್ತೆ, ಯಾರೋ ದೂರ ಸಂಬಂಧಿಕರೆಲ್ಲ ಬಂದು ನೋಡ್ಬಿಟ್ರು, ನೀವೇ ನೋಡಿಲ್ವಾ ಅಂದ್ಬಿಟ್ರೆ ಫಸ್ಟ್ ನಾನು ನೋಡಬೇಕು ಅಂತ ಚಂದ್ರ ಏನ್ ಮಾಡಿದಂತೆ, ಫಸ್ಟ್ ನಾನು ನೋಡಬೇಕು ಅಂತ ಎಲ್ಲ ವನಸ್ಪತಿ ಔಷಧಿಗಳಿಗೆ ಒಡೆಯ. ಯಾಕೆಂದ್ರೆ ವನಸ್ಪತಿ ಅಂದ್ರೆ ಮರ, ವೃಕ್ಷ ಇತ್ಯಾದಿಗಳು, ಅದರಿಂದ ನಿರ್ಮಿತವಾದ ಬಾಗಿಲುಗಳು, ಅದು ತೆಗೆಯಲಿಕ್ಕೆ ಯಾರಿಗೆ ಸಾಧ್ಯ? ಅದಕ್ಕೆ ಒಡೆಯನಾದ ಚಂದ್ರನಿಗೆ ಸಾಧ್ಯ. ಅದಕ್ಕೆ ಚಂದ್ರ ಏನ್ ಮಾಡಿಬಿಟ್ಟಂತೆ, ಬಾಗಿಲೆಲ್ಲವನ್ನ ತೆಗೆದು ಪರಮಾತ್ಮನನ್ನು ನೋಡೋದಕ್ಕೇನೋ ಎಂಬಂತೆ ಎಲ್ಲವನ್ನ ನಿರ್ಮುಕ್ತವನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಂಸ ಏನ್ ಮಾಡಿದ, ಎಲ್ಲರಿಗೂ ಎಂತ ಕಮಾಂಡೋಸ್ ಇಟ್ಟಿದ್ದ ಅಲ್ಲಿ ಅಂದ್ರೆ, ನಮ್ಮ ಜನ್ಮದಲ್ಲಿ ಯಾರು ನಿದ್ದೆ ಮಾಡಿರಬಾರದು ಅಂಥವರನ್ನ ಅಲ್ಲಿ ಅಲಾಟ್ ಮಾಡಿದ್ನಂತೆ. ಯಾವುದೇ ಕಾರಣಕ್ಕೂ ಮಗು ಎಕ್ಸ್ಚೇಂಜ್ ಆಗಬಾರ್ದು, ಅಲ್ಲಿಂದ ಇಲ್ಲಿ ಹೋಗಬಾರ್ದು, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಿದ್ದೆನೇ ಮಾಡದೇ ಇರತಕ್ಕಂತಹ ಕಮಾಂಡೋಸ್ನ ಅಲ್ಲಿಟ್ಟಿದ್ದಂತೆ. ಅವರೆಲ್ಲ ಏನ್ ಮಾಡ್ತಾ ಇದ್ದಾರಂದ್ರೆ, ಪರಮಾತ್ಮನ ಆ ಲಕ್ಷ್ಮೀ ದೇವಿಯ ಮಾಯಾಶಕ್ತಿ, ಪರಮಾತ್ಮನ ಮಾಯಾಶಕ್ತಿಯಿಂದ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಮಗು ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ನೋಡ್ರಿ ನಮ್ಮಲ್ಲಿ ಕ್ರಮ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ನೀವು ಬದ್ರಿಗೆ ಹೋಗಿದ್ರಿ, ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ನದಿ ಸ್ನಾನಕ್ಕೆ ಹೋಗಿದ್ರಿ, ಏನು ಪ್ರಾಬ್ಲಮ್ ಆಗ್ಲಿಲ್ವಾ ಅಂತ ಕೇಳೋ ಸಂಪ್ರದಾಯ. ಯಾಕೆ ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ಹೋದಾಗ ಸಿಕ್ಕಾಪಟ್ಟೆ ವಿಘ್ನಗಳು, ಶ್ರೇಯಾಂಸಿ ಬಹು ವಿಘ್ನಾನಿ. ಅದೇ ಇವಾಗ ಯಾರೋ ಒಬ್ರು ಮದುವೆ ಮಾಡಕ್ ಹೋಗ್ತಾರೆ, ಅನೇಕ ವಿಘ್ನಗಳು, ಅನೇಕ ವರ್ಷಗಳಿಂದ ದುಡ್ಡನ್ನ ಕೂಡಿಟ್ಟು ಆ ಹೆಣ್ಣಿನ ತಂದೆ ಎಲ್ಲ ದುಡ್ಡನ್ನು ಜೋಡಿಸಿ ಮದುವೆ ಮಾಡ್ತಿರ್ತಾನೆ. ಎಷ್ಟು ವಿಘ್ನಗಳು ಬರುತ್ತದೆ ಅಂದ್ರೆ, ಮದುವೆ ಛತ್ರ ಸಿಗೋದಿಲ್ಲ, ಛತ್ರ ಸಿಕ್ಕಿದ್ರೆ ಪುರೋಹಿತರು ಸರಿಯಾದ ಟೈಮ್ ಬರೋದಿಲ್ಲ, ಅಡುಗೆಯವ್ರ ಕೈ ಕೊಟ್ಬಿಡ್ತಾರೆ, ಕರೆಂಟ್ ಕೊಟ್ಟೋಗುತ್ತೆ, ಅವತ್ತೇ ಕರೆಕ್ಟಾಗಿ ಬಸ್ ಟ್ರೈನ್ ಇರುತ್ತೆ, ಬಸ್ ಸರಿಯಾಗಿ ಬರೋದಿಲ್ಲ. ಎಷ್ಟು ವಿಘ್ನಗಳು ಒಂದು ಮದುವೆ ಮಾಡಬೇಕು ಅಂದ್ರೆ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಮಾಡಬೇಕು ಅಂದ್ರೆ ಆಚಾರ್ಯ ಒಂದು ಪುರೋಹಿತರು ಹೇಳ್ತಾರೆ, ಒಂದು ಗಣಪತಿ ಪೂಜೆಯನ್ನ ಮಾಡಿಸ್ಬಿಡಿ, ಯಾವುದು ವಿಘ್ನಗಳು ಬರಬಾರದು ಅಂತ. ಅದೇ ಒಬ್ರು ಬ್ಯಾಂಕ್ ದರೋಡೆ ಮಾಡ್ಬೇಕಾದ್ರೆ ಹೇಳ್ತಾರ ಆಚಾರ್ಯ, ಒಂದು ಗಣಪೂಜೆ ಪೂಜೆ ಮಾಡಿಸ್ಬಿಡ್ರಿ, ಯಾವುದು ವಿಘ್ನ ಬರಬಾರದು ಅಂತ ಕೇಳ್ತಾರ. ಅದೆಲ್ಲ ಪ್ಲಾನ್ ಸರಿಯಾಗಿ ಆಗ್ತದೆ. ಹಿಂಗ್ ಪ್ಲಾನ್ ಹೇಳ್ಕೊಂಡಿರ್ತಾರೋ ಅದ್ರಕ್ಕಿಂತ ಚೆನ್ನಾಗಾಗ್ಬಿಡುತ್ತೆ, ಇನ್ನ ಕಷ್ಟ ಆಗೋದಿಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಶ್ರೇಯಾಂಶ ಬಹು ವಿಘ್ನಾನಿ, ಒಳ್ಳೆ ಕೆಲಸಕ್ಕೆಲ್ಲ ವಿಘ್ನಗಳು ಜಾಸ್ತಿ. ಎಷ್ಟು ವಿಘ್ನ ಬರ್ತದೆ ಅಂದ್ರೆ ಅಷ್ಟು ವಿಘ್ನ ಬರ್ತದೆ. ಯಾವುದೋ ಒಂದು ಒಳ್ಳೆ ಕೆಲಸ ಆಯಿತು, ವಿಘ್ನ ಆಗ್ಲಿಲ್ಲ ಅಂದ್ರೆ ಯಾರು ಕಾರಣ? ನಾನು ಕಾರಣ ಅಲ್ಲ. ಹೇಳ್ತಾರೆ, ದೈವಮೇವ ಪರಂ ಮನ್ಯೇ ಪೌರುಷಂ ನಾತ್ರ ಕಾರಣಂ. ಒಂದು ಒಳ್ಳೆ ಕೆಲಸ ಆಯಿತು, ನಿರ್ವಿಘ್ನವಾಗಿ ಆಯಿತು ಅಂದ್ರೆ ನನ್ನಿಂದ ಅಲ್ಲ. ಆ ಪೌರುಷ ಏನಿದೆ ನನ್ನಿಂದ ಆಗಿದ್ದಲ್ಲ. ನನ್ನ ಒಳಗೆ ನಿಂತು ಪುರುಷನಾಮಕ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಸರಿಯಾಗಿ ಆಗುವಂತೆ ಮಾಡ್ತಾ ಇದ್ದಾನೆ. ಯಾವುದೇ ವಿಘ್ನಗಳಿಲ್ಲದೆ ಸರಿಯಾಗಿ ಮಾಡ್ತಾ ಇದ್ದಾನೆ. ನಾವು ಅನ್ಕೊಂಡಿದ್ದು ಅದೇ, ಪರಮಾತ್ಮ ಅನ್ಕೊಂಡಿದ್ದು ಅದೇ. ನಾವೇನ್ ಅನ್ಕೊಂಡ್ವು, ಪರಮಾತ್ಮ ಅದೇ ಅನ್ಕೊಂಡ ಅಲ್ಲ. ಪರಮಾತ್ಮ ಏನ್ ಅನ್ಕೊಂಡ, ಪರಮಾತ್ಮ ಇಚ್ಛೆ ಹೆಂಗಿತ್ತು ಆ ರೀತಿಯಾಗಿ ನಮ್ಮ ಇಚ್ಛೆ ನಾವು ಅದೇ ತರ ಮಾಡಿದ್ವಿ. ಆದ್ರಿಂದ ಏನಾಯ್ತು, ವಿಘ್ನಗಳು ಬರಲಿಲ್ಲ. ಹೊರತು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಪರಮಾತ್ಮ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋತಾರೆ, ಇಲ್ಲ ಅಂದ್ರೆ ಏನೂ ಇಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತ ದಾಸರಾಯರು ಹೇಳ್ತಾರೆ. ನಾವೇನೋ ಅನ್ಕೋತೀವಿ, ಏನೋ ಆಗ್ತದೆ. ನಾವು ಅನ್ಕೋತೀವಿ ಹಿಂಗಿಂಗ್ ಮಾಡಬೇಕು. ಈ ವರ್ಷದಲ್ಲಿ ಪ್ರತಿ ವರ್ಷ ಪಂಚಾಂಗ ಶ್ರವಣವನ್ನ ಮಾಡ್ತೀವಿ. ಯುಗಾದಿ ಬಂತು, ಯುಗಾದಿ ದಿವಸ ಏನ್ ಮಾಡ್ತಾರೆ, ಒಬ್ಬ ಆಚಾರ್ಯ ಕರೆಸಿ ಪಂಚಾಂಗ ಶ್ರವಣವನ್ನ ಮಾಡಿಸ್ತಾರೆ. ಹೇಳ್ತಾರೆ, ಈ ಸಂವತ್ಸರದ ಫಲ ಹೀಗಿದೆ, ಈ ವರ್ಷದಲ್ಲಿ ಇಷ್ಟು ಸಾಧನೆಯನ್ನ ನಾವು ಗುರಿ ಇಟ್ಕೊಂಡು ಮಾಡಬೇಕು. ಅವತ್ತೇನಾಗ್ತದೆ, ಎಲ್ಲರಿಗೂ ಜೋಶ್ ಬರ್ತದೆ. ಹೌದು, ಈ ವರ್ಷ ನಾವು ಸಾಧನೆ ಮಾಡಲೇಬೇಕು, ಹಿಂಗಿಂಗ್ ಮಾಡ್ಬೇಕು ಅಂತ ಅನ್ಕೋತೀವಿ. ಪಾಠ್ಯ ಪ್ರತಿಭತ್ ಅನ್ಕೋತೀವಿ, ದ್ವಿತೀಯ ಮಾಡ್ಲಿಕ್ಕಾಗುತ್ತೆ. ಅಷ್ಟು ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ನಮ್ಮಲ್ಲೇ ನಾವು ಸಂಕಲ್ಪ ಮಾಡ್ಬೇಕಂತೆ, ಪರಮಾತ್ಮ ನೀನು ಮಾಡಿಸೋ. ನಮ್ಮ ಕೈಯಲ್ಲಿ ಸಾಧನೆಯನ್ನ ಮಾಡಿಸೋರು ಯಾರು? ಪರಮಾತ್ಮನೇ. ನಾವು ಮಾಡ್ತೀವಿ ಎಂದು ತಪ್ಪು. ಸಾಧನೆ ಮಾಡಿಸ್ತಕ್ಕಂಥವನು ಪರಮಾತ್ಮ. ಅವನು ಮಾಡಿಸ್ದ ಅಂದ್ರೆ ಆಗ್ತದೆ, ಹೊರತು ಆಗೋದಿಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ.
ಮತ್ತೆ ವಸುದೇವನ್ ಯಾಕೆ ಯಾವ ತೊಂದರೆ ಆಗ್ಲಿಲ್ಲ? ವಸುದೇವ ಹೊರಟ ಯಾಕೆ ತೊಂದರೆ ಆಗ್ಲಿಲ್ಲ ಅಂದ್ರೆ ವದಿರಾಜ ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಯಾರ ಕೈಯಲ್ಲಿ ಪರಮಾತ್ಮ ಇದ್ದಾನೋ ಅವನಿಗೆ ವಿಘ್ನ ಎಲ್ಲಿಂದ ಆಗ್ತದ್ರಿ? ಕರಸ್ಥ ದೇವಸ್ಯ ಕುತೋಂತರಾಯ. ಯಾಕೆ ವಿಘ್ನಗಳು ಬರಲಿಲ್ಲ ವಸುದೇವನಿಗೆ ಅಂದ್ರೆ, ನನ್ನ ಕೈಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗಣಪತಿಯನ್ನು ಪೂಜೆ ಮಾಡ್ತೀವಿ, ವಿಘ್ನ ನಿವಾರಕ ಅಂತ. ಅಲ್ಲಿ ಯಾರು ವಿಶ್ವಂಭರ ಮೂರ್ತಿಯಾಗಿ ಆ ಗಣಪತಿ ಒಳಗೆ ಇರ್ತಕ್ಕಂತಹ ರೂಪ ಯಾರು? ವಿಶ್ವಂಭರ ರೂಪ. ಅದನ್ನ ನಾವು ಪೂಜೆ ಮಾಡತಕ್ಕಂಥದ್ದು. ಅವನು ವಿಘ್ನೇಶ್ವರ, ಸಾಕ್ಷಾತ್ ಭಗವಂತ. ಅವನು ಕೈಯಲ್ಲಿರ್ಬೇಕಾದ್ರೆ ಯಾವುದೇ ವಿಘ್ನ ಬರ್ಲಿಕ್ಕೆ ಸಾಧ್ಯ? ಎಷ್ಟೋ ಗೌರ್ಮೆಂಟ್ ಕೆಲಸ ಇರ್ತದೆ ಅನ್ಕೊಳ್ಳಿ, ಯಾವುದೋ ಒಂದು ಖಾತಾ ಮಾಡಿಸೋದು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಗೌರ್ಮೆಂಟ್ಗೆ ನಾವು ಕೊಡಬೇಕಾಗಿರುತ್ತೆ. ನಾವು ಕೊಟ್ಟಿರ್ತೀವಿ, ಒಂದು ವರ್ಷ ಆಗಿರುತ್ತೆ, ಏನು ಕೆಲಸ ಫೈಲೇ ಮೂವ್ ಆಗಿರೋದಿಲ್ಲ. ಅದೇ ನಮ್ಮ ಪಕ್ಕದ ಮನೆಯವರು ಏನ್ ಮಾಡಿರ್ತಾರೆ, ಅದೇ ಅರ್ಜಿಯನ್ನ ಹಾಕಿರ್ತಾರೆ, ಅಪ್ಲಿಕೇಶನ್ ಹಾಕಿರ್ತಾರೆ, ಒಂದು ವಾರದಲ್ಲೆಲ್ಲ ಆಗ್ಬಿಡುತ್ತೆ. ಇನ್ನೊಂದು ಮನೆಗೆ ಅರ್ಜಿ ಹಾಕಿದ್ರು ಅಂದ್ರೆ ಒಂದು ವಾರದಲ್ಲಿ ಸ್ಯಾಂಕ್ಷನ್ ಆಗೋಗುತ್ತೆ, ಮನೆ ಕಟ್ಟಿಬಿಡ್ತಾರೆ. ನಮ್ಗೆ ಆಶ್ಚರ್ಯ, ನಾವು ಒಂದು ವರ್ಷ ಆಯ್ತು ಹಾಕಿ ಏನೂ ಆಗ್ತಾ ಇಲ್ಲ, ನೀವು ಒಂದು ವಾರಕ್ಕೆ ಹೆಂಗಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ MP ನಮ್ಮ ಕೈಯಲ್ಲೇ, MP ಇದಾರಲ್ಲ ನಮ್ಮ ಕೈಯಲ್ಲೇ ಇದಾರ, ಹೇಳಿದ್ರೆ ತಕ್ಷಣ ಆಗೋಗುತ್ತೆ. ಈ ಊರಿನ MP ಹೇಳಿದ್ರೇನೆ, ಕೈಯಲ್ಲಿದ್ರೇನೆ ಇಷ್ಟು ಕೆಲಸಗಳಾಗಬೇಕಾದ್ರೆ, ಎಲ್ಲ ಜಗತ್ತಿನ ಸರ್ವಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಉಪನಿಷತ್ತುಗಳೆಲ್ಲ ಕೊಂಡಾಡ್ತಾ ಇದೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಎಲ್ಲರ ಅಧ್ಯಕ್ಷ ಪರಮಾತ್ಮ, ಎಲ್ಲರಿಗೂ ಒಡೆಯ. ಅವನ ಕೈಲಿರ್ಬೇಕಾದ್ರೆ ಯಾವುದೇ ವಿಘ್ನ ಬರ್ಲಿಕ್ಕೆ ಸಾಧ್ಯ? ನಾವು ಏನ್ ಮಾಡ್ತೀವಿ ಅಂದ್ರೆ ಪರಮಾತ್ಮನ ಬಿಟ್ಟು ಇನ್ನೆಲ್ಲರ ಕೈ ಹಿಡಿತಾ ಇರ್ತೀವಿ. ನಾವು ಅವರಿದ್ದಾರೆ, ಇವರಿದ್ದಾರೆ, ಮಗ ಇದ್ದಾನೆ, ನಮ್ಮ ತಂದೆ ತಾಯಿ ಇದ್ದಾರೆ, ಅವರಿದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ನಮ್ಮ ಬಂಧು ಬಳಗ ಇದ್ದಾರೆ, ಅವರೆಲ್ಲ ಕಾಪಾಡ್ತಾರೆ ಅಂತ ಇಟ್ಕೊಂಡಿರ್ತೀವಿ, ಅವರು ನಂಬಿರ್ತೀವಿ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟಾಗಿ ಕೈ ಕೊಡ್ತಾರೆ, ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಕೈ ಕೊಡ್ತಾರೆ. ಯಾಕೆಂದ್ರೆ ನಾವು ಪರಮಾತ್ಮನ ಬಿಟ್ಟು ಬೇರೆಯವರನ್ನ ನಂಬಿರ್ತೀವಿ, ಆದ ಕಾರಣ ನಮ್ಮನ್ನ ಯಾರು ಹಿಡಿಯುವಂಥವ್ರಿಲ್ಲ. ಅದಕ್ಕೆ ನಮಗೆಲ್ಲ ಏನಾಗ್ತದೆ? ಕಷ್ಟ ಬರ್ತದೆ. ನಾವೇನ್ ಮಾಡಬೇಕು? ಕಷ್ಟ ಬರಬಾರದು, ಎಲ್ಲ ವಿಘ್ನಗಳು ಬರಬಾರದು ನಮ್ಮ ಜೀವನದಲ್ಲಿ. ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ, ನಾವು ಕರಸ್ಥ ಕೃಷ್ಣಕ್ಕೆ ಕುತೋಂತರಾಯ, ನಾವು ಕೈಯಲ್ಲಿ ಕೃಷ್ಣನನ್ನೇ ಇಟ್ಕೋಬೇಕು. ಏನಾಗ್ತಾರೆ? ಯಾವಾಗಲೂ ಕೃಷ್ಣನ ಇಟ್ಕೊಂಡು ಹೋಗಕ್ಕಾಗ್ತದ? ಹೇಳ್ತಾರೆ, ಕರಸ್ಥ ಕೃಷ್ಣಸ್ಯ ವಸುದೇವಂತೆ. ನೀವೆಲ್ಲ ಏನ್ ಮಾಡ್ರಿ? ಮನಸ್ಥ ಕೃಷ್ಣಸ್ಯ ಕುತೋಂತರಾಯ. ಮನಸ್ಸಿನಲ್ಲಿ ಕೃಷ್ಣ ಇದ್ದ ಅಂದ್ರೆ ಏನಾಗ್ತದೆ? ನಿಮ್ಗೆ ಎಲ್ಲಿಂದ ಬರ್ತದ್ರೆ? ಸಾಧನಕ್ಕೆ ಬಿಟ್ಟಿನ. ಮತ್ತೆ ನಾವು ಏನ್ ಮಾಡ್ಬೇಕಾಗ್ತದೆ? ಯಾವ್ದು ಕೃಷ್ಣ ವಸುದೇವನ ಕೈಲಿ ಕೃಷ್ಣ ಇದ್ದ, ಅವನು ವಿಘ್ನಗಳು ಬರಲಿಲ್ಲ. ನಮ್ಮ ಹತ್ರ ಕೃಷ್ಣ ಎಲ್ಲಿದ್ದಾನೆ ಅಂದ್ರೆ ಇದ್ದಾನೆ, ಎಲ್ಲರೂ ಕೃಷ್ಣ ಇದ್ದಾನೆ. ಹಿಂಗಿದ್ದಾನೆ ಅಂದ್ರೆ ಭಾಗವತ ಎಲ್ಲ ಸಾಕ್ಷಾತ್ ಕೃಷ್ಣನ ಹೇಳ್ತಾರೆ. ಸರ್ವೇ ವರ್ಣಾಹ ವಾಂಗ್ಮನ ಎಲ್ಲ ವರ್ಣಗಳೇನಿದೆಯಲ್ಲ ಭಾಗವತದಲ್ಲಿ ಒಂದೊಂದು ಅಕ್ಷರಗಳು ಭಗವಂತನ ಪ್ರತೀಕ. ಸರ್ವೇ ವರ್ಣಾಹ ವಾಂಗ್ಮಯ ಮೂರ್ತಯ. ಪರಮಾತ್ಮನ ಒಂದೊಂದು ಅಕ್ಷರಗಳು ಪರಮಾತ್ಮನ ಒಂದು ಪ್ರತಿಮೆ ಇದ್ದಂಗೆ ಭಾಗವತ. ಅದನ್ನು ನೀವು ಇಟ್ಕೊಂಡ್ರಿ ಅಂದ್ರೆ ನಿಮಗೂ ಕಷ್ಟಗಳಿಲ್ಲ, ವಿಘ್ನಗಳಿಲ್ಲ. ಮತ್ತೆ ಎಲ್ಲಾ ಕಡೆ ಎಲ್ಲೆಲ್ಲ ಹೋಗ್ತೀವೋ ಅಲ್ಲೆಲ್ಲ ಭಾಗವತ ಪುಸ್ತಕ ತಗೊಂಡು ಹೋಗ್ಬೇಕಾ ಅಂದ್ರೆ ಅಲ್ಲ, ತಲೆಯಲ್ಲೇ ಇಟ್ಕೊಳ್ರಿ ಭಾಗವತವನ್ನ. ಏನು ಸಂದೇಶವನ್ನು ಕೊಟ್ಟಿದ್ದಾನೆ, ಏನು ತಾತ್ಪರ್ಯ, ಎಲ್ಲಿ ಅಭಿಪ್ರಾಯ, ಏನಲ್ಲಿ ಭಾಗವತದ ಅಭಿಪ್ರಾಯ ತಾತ್ಪರ್ಯ, ಅಲ್ಲಿ ನೀವೇನ್ ಮಾಡ್ರಿ ಅಂದ್ರೆ ನೀವು ಮನಸ್ಸಿಟ್ಕೊಂಡ್ರಿ ಅಂದ್ರೆ ನಿಮಗೂ ಯಾವ್ದು ವಿಘ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಥ ಕೃಷ್ಣಸ್ಯ ಕುತೋಂತರಾಯ. ಮತ್ತೆ ಇಷ್ಟೆಲ್ಲ ಮಾಡ್ತದಲ್ಲ, ಕಷ್ಟ ಯಾಕೆ ಬರುತ್ತೆ ನಮಗೆ? ನಾವು ಭಾಗವತ ಸಂದೇಶ ಮಾಡ್ತೀವಿ, ಪ್ರವಚನವನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಪ್ರವಚನ ಕೇಳ್ತೀವಿ, ಶ್ರವಣ ಮಾಡ್ತೀವಿ. ಆದ್ರೂ ಕಷ್ಟ ಯಾತಕ್ಕೋಸ್ಕರವಾಗಿ ಅಂದ್ರೆ ಹೇಳ್ತಾರೆ, ದೇವರ ಪೂಜೆಯನ್ನ ಮಾಡೋದಿಲ್ಲ ನಾವು. ಏನೋ ನಮಗೆ ಕೆಲಸಗಳು, ವಿಘ್ನಗಳು, ಯಾವುದೋ ಕೆಲಸ ಬಂದ್ಬಿಡುತ್ತೆ, ಪೂಜೆನೇ ಆಗಲ್ಲ. ಹೇಳ್ತಾರೆ, ಸಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ. ಯಾವ ಪರಮಾತ್ಮನ ಸಾಕ್ಷಾತ್ ಸನ್ನಿಧಾನ ಇರತಕ್ಕಂಥ ಸಾಲಿಗ್ರಾಮವನ್ನು ಸ್ಪರ್ಶ ಮಾಡ್ತಾರಲ್ಲ,
ಅವ್ರಿಗೇನಾಗ್ತದೆ ಅಂದ್ರೆ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಯಾರು ಆ ಪರಮಾತ್ಮನ ಸಾಲಿಗ್ರಾಮವನ್ನು ಸ್ಪರ್ಶ ಮಾಡ್ತಾರಲ್ಲ ಏನಾಗ್ತದೆ ಅಂದ್ರೆ ದೇವತೆಗಳು ಕೈಯಲ್ಲಿಟ್ಕೊಂಡಿರ್ತಾರಂತೆ, ಎಳಿತಾರಂತೆ. ಕಷ್ಟಗಳಿಂದ ಅವ್ರನ್ನೇನ್ ಮಾಡ್ತಾರೆ, ನಮ್ಮ ಕಡೆ ಎಳಿತಾರಂತೆ. ಕಷ್ಟಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಟೈಮ್ ಇಲ್ಲ. ಯಾರೋ ಒಬ್ರು ನಮ್ಮ ಮನೆಗೆ ಬಂದಿದ್ರು ಒಂದ್ಸತಿ, ಸಂಧ್ಯಾ ವಂದನೆಯನ್ನ ಹೇಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಬಂದಿದ್ರು. ಯಾವಾಗೋ ಬರೋದು, ಸ್ವಲ್ಪ ದಿವಸ ಬರೋದು, ಸ್ವಲ್ಪ ದಿವಸ ಬಿಟ್ಬಿಡೋದು, ಮತ್ತೆ ಸ್ವಲ್ಪ ದಿವಸ ಬರೋದು. ಯಾಕಪ್ಪ ಹಿಂಗ್ ಮಾಡ್ತೀಯ ಅಂದ್ರೆ, ಟೈಮೇ ಇಲ್ಲ ಆಚಾರ್ಯ, ಹೋಮ್ವರ್ಕ್ ಕೊಟ್ಬಿಟ್ಟಿದ್ರು. ಅವ್ರ ತಾಯಿ ಹೇಳುವಂಥದ್ದು ಇದು, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಸ್ಕೂಲಲ್ಲಿ. ಸಂಜೆ ಬಂದ ಸುಸ್ತಾಗ್ಬಿಟ್ಟಿರ್ತಾನೆ, ಏನ್ ಮಾಡೋದು, ಕಾರಣನೇ. ಆದ್ರೆ ಬೇರೆ ಎಲ್ಲ ಮಾಡ್ತಿರ್ತಾರೆ, ಸಂಧ್ಯಾ ವಂದನೆ ದೇವರ ಕಾರ್ಯಕ್ಕೆ ಬಂತು ಅಂದ್ರೆ ಅದು ಲೋಪವಾಗ್ತಾ ಇರ್ತದೆ. ಆ ಹುಡುಗನ ದೃಷ್ಟಾಂತ ಅಷ್ಟೇ, ಸುಮ್ಮನೆ ಹುಡುಗನ ಮೇಲೆ ಹೇಳೋದಕ್ಕೆ ಎಲ್ಲರೂ ಹಂಗೆ ಮಾಡೋದು. ಯಾವುದೋ ಒಳ್ಳೆ ಬೇರೆ ಕೆಲಸ ಬಂತು ಅಂದ್ರೆ ಏನ್ ಕಟ್ಟಾಗ್ತದೆ, ಪ್ರವಚನ ಕಟ್ಟಾಗ್ಬಿಡುತ್ತೆ, ನಮ್ಮ ದೇವ್ರ ಪೂಜೆ ಕಟ್ಟಾಗ್ಬಿಡುತ್ತೆ, ಸಂಧ್ಯಾ ವಂದನೆ ಮಿಸ್ ಆಗ್ಬಿಡುತ್ತೆ. ಇದೆಲ್ಲ ಆಗ್ತಾ ಇದೆ. ಪರಮಾತ್ಮ ಹೇಳ್ತಾನೆ, ದೈವ ದ್ರೋಹ ಇದೆ, ನಮ್ಗೆ ಟೈಮ್ ಇಲ್ಲ, ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೈವ ದ್ರೋಹ. ನಿಜವಾಗ್ಲೂ ಹಂಗೆ ಮಾಡಿಸ್ಬಿಡ್ತಾನೆ ಪರಮಾತ್ಮ. ಇವತ್ತು ನಮ್ ಕೈಲಿ ಆಗ್ತಾ ಇಲ್ಲ. ಇನ್ನು ಕೆಲವ್ರದ್ದೇನು ಅಂದ್ರೆ, ನಮ್ಗೆಲ್ಲ ಟೈಮ್ ಇದೆ ಆಚಾರ್ಯ, ಆದ್ರೆ ಮಾಡಕ್ಕೆ ನಮ್ಗೆ ಒಂಥರ ಗಿಲ್ಟಿ. ಯಾಕೆಂದ್ರೆ ನಾವು ಈಚೆ ಕಡೆ ಎಲ್ಲ ತಿಂತೀವಿ, ಈಚೆ ಕಡೆ ಎಲ್ಲ ತಿನ್ಕೊಂಡು ಬಂದ್ಬಿಟ್ಟು ದೇವ್ರ ಪ್ರತಿಮೆಯನ್ನು ಹೆಂಗ್ ಮುಟ್ಟುದು ಅಂತ ಗಿಲ್ಟಿ ಅವ್ರು. ತಿನ್ಲೇಬೇಡ್ರಿ, ತಿನ್ನೋದು ಅನಿವಾರ್ಯನಾ? ಹೇಳ್ತಾರೆ ಆಚಾರ ಎಂಬುವಂಥದ್ದು ಪರಮ ಮುಖ್ಯ. ಅವನ ಆಚಾರ ಇಟ್ಕೊಂಡಿಲ್ಲ ಅಂದ್ರೆ ಅವ್ನ ಭಕ್ತನೇ ಅಲ್ಲ ಅಂತ ಅನ್ಕೊಂಡ್ಬಿಟ್ಟು. ಭಗವದ್ಗೀತಾದಲ್ಲಿ ಒಂದು ಮಾತು ಬರುತ್ತೆ. ಯಾರು ಅರ್ಜುನ ಕೇಳ್ತಾನೆ, ಪರಮಾತ್ಮ ಯಾರು ನೀವು ನಿಜವಾದ ಭಕ್ತರು ಯಾರು, ಅವರ ಲಕ್ಷಣ ಏನು? ಪರಮಾತ್ಮ ಹೇಳ್ತಾನೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾರು ನಮ್ಮ ನಿಜವಾದ ಭಕ್ತರು ಗೊತ್ತಾ? ಯಾರು ನನ್ನ ಅಪಿಚೇತ್ ಸುದುರಾಚಾರ, ಒಳ್ಳೆ ದುರಾಚಾರ ಮಾಡ್ಲಿ, ಮಾಂಸ ಭಕ್ಷಣ ಮಾಡ್ಲಿ, ಈಚೆಗಡೆ ತಿಂಡಿ ಏನ್ ಬೇಕಾದ್ರೂ ಮಾಡ್ಲಿ, ಎಷ್ಟೇ ದುರಾಚಾರ ಮಾಡಿದ್ರು ಕೂಡ ಅವನು ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್, ಯಾರು ನನ್ನ ಅನನ್ಯವಾಗಿ ಭಕ್ತಿಯನ್ನ ಮಾಡ್ತಾರೋ ಸಾಧುರೇವ ಸಮಂತವ್ಯ, ಅವನೇ ನಿಜವಾದ ಭಕ್ತ ಅಂತ ಅರ್ಜುನ ತಿಳ್ಕೊಂಡ್ಬಿಟ್ಟು. ಅವನೇನ್ ಮಾಡಿರ್ತಾನೆ, ಸಮ್ಯಕ್ ವ್ಯವಸ್ಥಿತೋ ಹಿ ಸಹ, ಅವನು ಪಕ್ವನಾಗಿರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಇದು ಮೇಲ್ನೋಟಕ್ಕೆ ತೋರುವಂತ ಅರ್ಥ, ಇದು ಶ್ಲೋಕದ ಅರ್ಥ ಅಲ್ಲ. ಇದಕ್ಕೇನ್ ಮಾಡಿಬಿಟ್ರು ಪರಕೀಯರೆಲ್ಲ, ಇದಕ್ಕೆ ಅರ್ಥ ಏನ್ ಮಾಡಿಬಿಟ್ರು ಅಂದ್ರೆ, ಹೌದು ನೀನೇನು ಸುರಾಪಾನವನ್ನು ಮಾಡು, ಮಾಂಸ ಭಕ್ಷಣವನ್ನ ಮಾಡು, ನೀನು ಕೃಷ್ಣನ ಭಕ್ತ, ನಿಜವಾದ ಭಕ್ತ ಆಗ್ಬಿಟ್ರೆ ನೀನೇ ನಿಜವಾದ ಭಕ್ತ, ಎಷ್ಟೇ ದುರಾಚಾರ ಮಾಡಿದ್ರು ತಪ್ಪಿಲ್ಲ ಅಂತ ಪರಕೀಯರೆಲ್ಲ ವ್ಯಾಖ್ಯಾನವನ್ನ ಬರೆದ್ಬಿಟ್ರು ಗೀತಾ ಭಾಷ್ಯದಲ್ಲಿ. ಶ್ರೀಮದಾಚಾರ್ಯರು ಏನು ಉತ್ತರ ಕೊಡ್ತಾರೆ ಗೊತ್ತಾ ಈ ಶ್ಲೋಕಕ್ಕೆ? ಇದು ಅರ್ಥ ಅಲ್ಲ. ಅವ್ರು ಹೇಳ್ತಾರೆ ಶ್ರೀಮದಾಚಾರ್ಯರು, ಯಾರು ದುರಾಚಾರಿಗಳೋ ತಿಳ್ಕೊಂಡ್ಬಿಡ್ರಿ, ಅವರು ಪರಮಾತ್ಮನ ಭಕ್ತರಾಗಿ ಸಾಧ್ಯವೇ ಇಲ್ಲ. ಮತ್ತೆ ಶ್ಲೋಕದಲ್ಲಿ ಹಂಗೆ ತೋರ್ತಾ ಇದೆಯಲ್ಲ, ಸ್ಪಷ್ಟವಾಗಿ ತೋರ್ತಾ ಇದೆ. ಅಭಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್. ಒಳ್ಳೆ ಸ್ಪಷ್ಟವಾದ ಶಬ್ದಗಳಿರ್ಬೇಕಾದ್ರೆ ಇದಕ್ಕೆ ಅರ್ಥ ಅಲ್ಲ ಅಂತ ಹೇಳ್ತೀರಲ್ಲ ಶ್ರೀಮದಾಚಾರ್ಯರೇ, ಹೆಂಗ್ ಸಾಧ್ಯ ಇದು? ಮತ್ತೆ ಏನ್ ಅರ್ಥ ಅಂದ್ರೆ, ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ, ಈ ಶ್ಲೋಕ ಇದೆಯಲ್ಲ ಇದು ನಮಗೋಸ್ಕರವಾಗಿ ಇರುವಂಥದ್ದಲ್ಲ. ಇದು ಯಾರಿಗೆ ಅಂದ್ರೆ ದೇವತೆಗಳ ವಿಷಯ. ಯಾರು ದೇವತೆಗಳು ಅಂದ್ರೆ ವಿಶ್ವಾಮಿತ್ರರು, ವಾಲಿ, ಅವರಿಗೋಸ್ಕರವಾಗಿ ಇರುವಂತ ಶ್ಲೋಕ ಇದು. ಏನಾಗ್ಬಿಡುತ್ತೆ, ವಿಶ್ವಾಮಿತ್ರರು ದೊಡ್ಡ ತಪಸ್ವಿಗಳು. ಎಷ್ಟು ದೊಡ್ಡ ತಪಸ್ವಿಗಳು ಅಂದ್ರೆ, ಸಾವಿರಾರು ವರ್ಷ ಭಗವಂತನನ್ನ, ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಕುರಿತು ತಪಸ್ಸನ್ನ ಮಾಡಿರ್ತಕ್ಕಂಥ ಮಹಾನ್ ಭಾವರು ವಿಶ್ವಾಮಿತ್ರ. ಒಮ್ಮೆ ಕಾಡಲ್ಲಿ ಹೋಗ್ತಾ ಇರ್ತಾರೆ, ಮೇಲಿಂದ ಸಿಕ್ಕಾಪಟ್ಟೆ ತಾಪ, ಸಿಕ್ಕಾಪಟ್ಟೆ ಬಿಸಿಲು. ಏನ್ ಮಾಡ್ಬಿಡ್ತಾರೆ, ಎಲ್ಲೂ ನೀರು ಸಿಗಲ್ಲ, ಆಹಾರ ಸಿಗೋದಿಲ್ಲ, ಬಿದ್ದ್ಬಿಡ್ತಾರೆ. ಆ ಸಮಯದಲ್ಲಿ ಅಲ್ಲೇ ಒಬ್ಬ ಚಂಡಾಲ ಇರ್ತಾನೆ.
ಚಂಡಾಲ ಏನ್ ಮಾಡ್ಬಿಡ್ತಾನೆ, ಆ ವಿಶ್ವಾಮಿತ್ರನಿಗೆ ಬಂದು ನೀರು ಕೊಡ್ತಾನೆ. ವಿಶ್ವಾಮಿತ್ರ ಏನ್ ಮಾಡ್ತಾರೆ, ನೀರನ್ನು ಸ್ವೀಕಾರ ಮಾಡ್ಬಿಡ್ತಾರೆ. ತಿನ್ನಕ್ಕೆ ಏನಾದ್ರೂ ಇದೆಯೇನಪ್ಪ ಅಂತ ಕೇಳ್ತಾರೆ. ಸ್ವಾಮಿ ನಮ್ಮನೇಲಿ ಏನಿರ್ತದೆ, ನಾಯಿ ಮಾಂಸ ಇದೆ ಅಂತ ಹೇಳ್ತಾರೆ. ಸರಿ ತಗೊಂಡ್ ಬಾ ಅಂತ ಹೇಳ್ತಾರೆ. ನಾಯಿ ಮಾಂಸವನ್ನು ಸ್ವೀಕಾರ ಮಾಡ್ಬಿಡ್ತಾರೆ ವಿಶ್ವಾಮಿತ್ರರು. ಹೆಂಗಿದು ಅಂದ್ರೆ, ಏನಿದು ಕಥೆ ಅಂದ್ರೆ, ಅವರು ಜಗತ್ತಿಗೆ ತೋರಿಸ್ಬೇಕಾಗಿದೆ ಆಪತ್ಕಾಲದಲ್ಲಿ ನಿಯಮಗಳಿಲ್ಲ. ಆಪತ್ಕಾಲ ಬಂತು ಅಂದ್ರೆ ನೀವು ಪ್ರಾಣ ಹೋಗ್ತಾ ಇರುತ್ತೆ, ನಾವು ಬೇರೆಯವ್ರ ಮನೆ ನೀರು ಕುಡಿಯೋದ ಅಂತ ಇರಬಾರ್ದು ಅಂತ ತೋರ್ಸಕ್ಕೋಸ್ಕರವಾಗಿ ಮಾಡಿ ವಿಶ್ವಾಮಿತ್ರನಿಗೆ ಆ ಥರ ಕಷ್ಟ ಆಗತ್ತೆ ಏನ್ರಿ. ತ್ರಿಶಂಕುನ ಸ್ವರ್ಗಕ್ಕೆ ಕಳಿಸ್ತಾರ ಇಲ್ಲಿಂದ. ಅಲ್ಲಿಂದ ಏನ್ ಮಾಡಿಬಿಡ್ತಾರೆ, ತ್ರಿಶಂಕು ಸ್ವರ್ಗಕ್ಕೆ ಹೋಗಿದ ತಕ್ಷಣ ಇಂದ್ರ ಅಲ್ಲಿಂದ ಒದ್ದು ಓಡಿಸ್ಬಿಡ್ತಾರೆ. ಯಾರೋ ಮನುಷ್ಯರು ಬಂದ್ಬಿಟ್ಟಿದ್ದಾರೆ, ಸ್ವರ್ಗ ಎಲ್ಲ ವಾಸನೆ ಎತ್ಕೊಂಡ್ಬಿಟ್ಟಿದೆ, ಕಳಿಸ್ರಿ ಅವ್ರ ಕೆಳಗೆ. ಅಲ್ಲಿಂದ ಒದ್ದಿ ಜಗಡೆ ಆಗ್ತದೆ ತ್ರಿಶಂಕು. ಇಲ್ಲಿಂದ ವಿಶ್ವಾಮಿತ್ರರ ಮೇಲೆ ಕಳಿಸಿದ, ಅಲ್ಲಿಂದ ಇಂದ್ರ ದಬ್ತಾ ಇದ್ದಾನೆ, ತ್ರಿಶಂಕು ಮಧ್ಯದಲ್ಲಿ ಕೂತ್ಬಿಟ್ಟಿದ್ದಾನೆ. ತ್ರಿಶಂಕು ಅಲ್ಲಿಂದ ಹೋಗ್ತಾ ಇದ್ದಾನೆ, ವಿಶ್ವಾಮಿತ್ರರೇ ಬಿಡ್ತಾ ಇಲ್ಲ, ನನಗೆ ಏನ್ ಮಾಡ್ಬೇಕು ನಾನು, ಹೋಗ್ತಾ ಇದ್ದಾನೆ ಅಲ್ಲಿಂದ. ಇಲ್ಲಿಂದ ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ, ನೀನು ಅಲ್ಲೇ ಇರೋ, ಅವನಲ್ಲಿ ಬಿಡ್ಲಿಲ್ಲ, ಇಂದ್ರ ಬಿಡ್ಲಿಲ್ಲ ಅಂತ ಏನಂತೆ, ನಾನು ನಿನ್ಗೆ ಅಲ್ಲೇ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡ್ತೀನಿ. ಅನ್ಯಂ ಸ್ವರ್ಗಂ ಕರಿಷ್ಯಾಮಿ, ಇನ್ನೊಂದು ಸ್ವರ್ಗವನ್ನು ಮಾಡುವ ಶಕ್ತಿ ನನಗಿದೆ. ಮತ್ತೆ ಸ್ವರ್ಗ ಮಾಡಿದ್ರೆ ಇಂದ್ರ ಇಲ್ವಲ್ಲ, ದೇವಲೋಕ ಇಂದ್ರ ಯಾರು ಇಲ್ವಲ್ಲ, ಅನ್ಯ ಇಂದ್ರನ್ ಕರಿಷ್ಯಾಮಿ, ಅಲ್ಲೇ ಬೇರೊಬ್ಬ ಇಂದ್ರನ್ ಸೃಷ್ಟಿ ಮಾಡ್ತೀನಿ ನಾನು ಬೇಕಾದ್ರೆ ಅಂತ ವಿಶ್ವಾಮಿತ್ರರು ಹೇಳ್ತಾರಂತೆ. ತಪಶಕ್ತಿ ಇರುವಂತ ಅವ್ರಿಗೆ ಒಂದು ಕಾಡಲ್ಲಿ ನೀರು ಸಿಗ್ಲಿಲ್ವೇನ್ರಿ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ಭಾಗವತದಲ್ಲಿ ಗೀತಾಕ್ಕೆ ಭಾಷ್ಯ ಬರೀಬೇಕಾದ್ರೆ ಗೀತಾ ಭಾಷ್ಯದಲ್ಲಿ ಅಪಿಚೇ ಸುದುರಾಚಾರ ಭುಜತೆ ಮಾಮನನ್ಯ ವಿಶ್ವಾಮಿತ್ರರು ಎಷ್ಟೇ ದುರಾಚಾರವನ್ನು ಮಾಡಿದ್ರು ಕೂಡ ನನ್ನ ಅನನ್ಯವಾಗಿ ಭಕ್ತಿಯನ್ನು ಮಾಡ್ತಾರಲ್ಲ, ಸಾಧುರೇವ ಸಮಂತವ್ಯ, ಅವರು ನಿಜವಾದ ಭಕ್ತರು ಅಂತ ದೇವತಾ ವಿಚಾರವಾದಂತಹ ಪ್ರಸಂಗಾಲಿರುವಂಥದ್ದು. ವಾಲಿ ಏನ್ ಮಾಡಿರ್ತಾನೆ, ಸ್ವೋತ್ತಮ ಧಾರಾ ಪರಿಗ್ರಹವನ್ನು ಮಾಡಿರ್ತಾನೆ. ಅವ್ರಿಗೆಲ್ಲ ದೋಷವೇ ಇಲ್ಲ. ಅದನ್ನು ತೋರ್ಸಕ್ಕೋಸ್ಕರವಾಗಿ ಏನ್ ಮಾಡಿದ್ದಾರೆ, ಈ ಶ್ಲೋಕ ಇರುವಂಥದ್ದು ಮನುಷ್ಯರಿಗಲ್ಲ. ಮನುಷ್ಯರು ದುರಾಚಾರವನ್ನು ಮಾಡ್ತಿರ್ತಾರೆ, ಕೆಲವರು ನೋಡ್ಬೇಕು, 4 ಜನ ನೋಡ್ಲಿ ಅಂತ ಮಾಡ್ತಿರ್ತಾರೆ. ಒಳಗೆ ಏನು ಅನುಸಂಧಾನ ಇರೋದಿಲ್ಲ. 4 ಜನ ನೋಡ್ತಾ ಇದ್ದಾರಲ್ಲ ಅಂತ ಸ್ನಾನ ಮಾಡೋದು, ಸಂಧ್ಯಾ ವಂದನೆ ಗಂಟಾನುಗಟ್ಟಲೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯ ಏನಂತ ಗೊತ್ತಾ, ಡಾಂಬಿಕತ್ವೇನ ಸಹ ಅನುಮೇಯ. ಅವರೆಲ್ಲ ಬರೀ ಮೇಲ್ನೋಟಕ್ಕೆ ಮಾಡೋದು ತಿಳ್ಕೊಂಡ್ಬಿಟ್ಟು ಅವ್ರನ್ನ ಪರಮಾತ್ಮನ ಭಕ್ತರಲ್ವೇ ಅಲ್ಲ, ಬರೀ ಡಾಂಬಿಕರು ಅವರು, ಡಾಂಬಿಕ ಭಕ್ತರು, ಮೇಲ್ನೋಟಕ್ಕೆ ಮಾಡುವಂಥವ್ರು ಅಂತ ನಿರ್ಣಯ ಕೊಡ್ತಾರೆ. ಆಚಾರ ಇಟ್ಕೊಂಡಿರ್ಬೇಕು. ಅದಕ್ಕೆ ಏನು, ಆಚಾರ ಮುಖ್ಯ, ಜ್ಞಾನ ಮುಖ್ಯ, ವೈರಾಗ್ಯ ಮುಖ್ಯ. ಇದಿತ್ತು ಅಂದ್ರೆ ಪರಮಾತ್ಮನ ಭಕ್ತರಾಗ್ತಾರೆ, ಇದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಪರಮಾತ್ಮನ ಕೈಯಲ್ಲಿಟ್ಕೊಂಡಿರ್ತಕ್ಕಂತಹ ನಮಗೆ ವಿಘ್ನ ಇಲ್ಲ, ಮತ್ತೆ ನಮಗೂ ಕಷ್ಟ ಬರ್ತದಲ್ಲ. ಏನ್ ಮಾಡ್ಬೇಕು ಅಂದ್ರೆ, ಪರಮಾತ್ಮ ಕಷ್ಟವನ್ನು ಕೊಡ್ತಾನೆ, ಎಲ್ರಿಗೂ ಕೊಡ್ತಾನೆ ಕಷ್ಟ. ಪಾಂಡವರು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳ್ತಾನೆ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯಾಗ್ತದಲ್ಲಿ ಯಾರು ಅಂದ್ರೆ ಪಾಂಡವರು. ಪಾಂಡವರಿಗೆ ಎಷ್ಟೇ ಕಷ್ಟ ಬಂದಿದ್ದು. ಆ ದ್ರೌಪದಿ ಸಮಯದಲ್ಲಂತೂ ದ್ರೌಪದಿಯ ವಸ್ತ್ರವನ್ನು ಅಪಹರಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ದುರ್ಯೋಧನ ನಾನಾ ರೀತಿಯಾದ ಮಾತನ್ನ ಆಡ್ತಾನೆ. ಆ ಸಭೆಯಲ್ಲಿ ಎಲ್ಲಾ ಗುರು ಹಿರಿಯರಿರ್ತಾರೆ, ಭೀಷ್ಮಾಚಾರ್ಯ ಇರ್ತಾರೆ, ದ್ರೋಣಾಚಾರ್ಯ ಇರ್ತಾರೆ, ಅಶ್ವತ್ಥಾಮಾಚಾರ್ಯರು, ಸ್ವತಃ ಧೃತರಾಷ್ಟ್ರ ಇರ್ತಾನೆ, ತಾಯಿಯಾದ ಗಾಂಧಾರಿ ಇರ್ತಾಳೆ. ಎಲ್ಲರೂ ಇರುವಂತ ಸಂದರ್ಭದಲ್ಲಿ ದುಷ್ಟ ಮಾತುಗಳನ್ನು ದುರ್ಯೋಧನ ಆಡ್ತಾನೆ. ಪುರಂದರದಾಸ ತಿಳಿಸ್ತಾರೆ, ಏನೇನು ಮಾತಾಡ್ದ ದುರ್ಯೋಧನ. ಮಟ್ಟೆ ಬಡುಕ ರೈವರಿಗೆ ಮಡದಿಯಾಗುವುದು ಸಲ್ಲ, ಪಟ್ಟೆ ಮಂಚಕ್ಕೊಪ್ಪುವಂತೆ ಬಾರೆ ಎಂದನು. ಯಾವ ದ್ರೌಪದಿ ದೇವಿ ಮಂಚಕ್ ಬಾ ಅಂತ ಕರೀತಾನೆ ದುಷ್ಟ ದುರ್ಯೋಧನ. ಅಡವಿ ತಿರುಕ ರೈವರಿಗೆ ಮಡದಿಯಾಗುವುದು ಸಲ್ಲ. ಈ 5 ಜನ ಪಾಂಡವರು ಏನಿದ್ದಾರೆ, ದ್ರೌಪದಿ
ಕಾಡಲ್ಲಿ ಅಲ್ಲಿಯೋರು ಇವರೆಲ್ಲ, ಇವ್ರಿಗೇನು ಹೆಂಡತಿ ಆಗ್ತಿ, ತೊಡೆಯ ಮೇಲೆ ಒಪ್ಪುವಂತೆ ಬಾರಿ ಎಂದನು, ನನ್ನ ತೊಡೆ ಮೇಲೆ ಬಂದು ಕೂತ್ಕೋ ಅಂತ ಹೇಳ್ತಾನೆ ದುರ್ಯೋಧನ. ಎಲ್ಲರೂ 5 ಜನ ಪಾಂಡವರು ಅಲ್ಲೇ ಕೂತಿರ್ತಾರೆ, ಅದೇ ಸಭೆಯಲ್ಲಿ ಕೂತಿರ್ತಾರೆ, ಇದೆಲ್ಲ ಹೇಳ್ಬೇಕಾದ್ರೆ ದ್ರೌಪದಿ ದೇವಿ ಏನ್ ಮಾಡ್ತಾಳೆ ಸಂದರ್ಭದಲ್ಲಿ ತನ್ನ ಗಂಡನ್ನ ಕೇಳೋದಿಲ್ಲ. ಯಾರು ರಕ್ಷಕ, ಯಾರು ನಿಜವಾದ ರಕ್ಷಕ ಅಂದ್ರೆ ಪರಮಾತ್ಮ. ವರ್ಣೆ ಏನ್ ಮಾಡ್ತಾರೆ, ಮತ್ಸ್ಯ ಕೂರ್ಮ ವರಾಹ ಕಾಯೋ ಮುದ್ದು ನಾರ ಸಿಂಹ ಕಾಯೋ ಹೆಚ್ಚಿನಾವಾಮನನೆ ಕಾಯೋ ಭಾರ್ಗವನೆ ಕಾಯೋ ಅಚ್ಚ ರಾಮ ಕೃಷ್ಣ ಕಾಯೋ ಬುದ್ಧ ಕಲ್ಕಿ ರೂಪ ಕಾಯೋ ಸಚ್ಚಿದಾನಂದನೆ ಕಾಯೋ ಸ್ವಾಮಿ ಎಂದಳು. ಪರಮಾತ್ಮ ಬರ್ತಿಲ್ಲ, ತಕ್ಷಣ ಪರಮಾತ್ಮ ಬರೋದಿಲ್ಲ. ಪರಮಾತ್ಮ ಯಾವತ್ತೂ ಲೇಟ್. ಪರಮಾತ್ಮ ಎಷ್ಟು ಭಕ್ತಿ ಇದೆ, ಕೊನೇ ತನಕ ನೋಡ್ತಿರ್ತಾನೆ ಪರಮಾತ್ಮ. ಪರಮಾತ್ಮ ಬರಲೇ ಇಲ್ಲ, ಸೀರೆಯನ್ನ ಸೆಳೀತಾ ಇದ್ದಾರ. ಆ ದುಶ್ಯಾಸನಿಗೆ ಹೇಳ್ದ ದುರ್ಯೋಧನ, ಸೀರೆ ಸೆಳೀತಾ ಇದ್ದಾನೆ, ಇವಳು ಏನ್ ಮಾಡ್ತಾ ಇದ್ದಾರ, ಅನೇಕಾಂತದಲ್ಲಿ ಪರಮಾತ್ಮ ಸ್ಮರಣೆ ಮಾಡ್ತಾ ನಿಂತೀಯ. ಪರಮಾತ್ಮ ಬರ್ಲಿಲ್ಲ, ಮತ್ತೆ ನಿಲ್ಲಿಸ್ಲಿಲ್ಲ ಅವಳು. ಸಜ್ಜನರ ಪ್ರಿಯ ಕಾಯೋ ಸಾಧು ರಕ್ಷಕನೇ ಕಾಯೋ ನಿರ್ಜರ ಬಂದಿಕನೇ ಕಾಯೋ ನರ ಹರಿ ಕಾಯೋ. ಬರ್ಲಿಲ್ಲ ಪರಮಾತ್ಮ, ಕೊನೆ ಬಂದಂತ. ದುರ್ಲಾ ದುಶ್ಯಾಸನನು ಬಂದು ದ್ರೌಪದಿಯ ಮುಂದೆ ನಿಂತು ಕರೆ ಬಾ ಹಿಡಿದು ಸೆರೆಗ ಹಿಡಿದು ನೆರೆಯ ಸೆಳೆಯಲು ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಮರಳುವಾಗ ತೀರೋ ನಿನ್ನ, ಹೇ ದುಶ್ಯಾಸನ, ನಿನ್ನ ರಕ್ತ, ನಿನ್ನ ಕರಳೇನಿದಿಲ್ಲ ಅದನ್ನು ಮುಡಿದು ರಕ್ತ ಮಾಲೆಯನ್ನು ಹಾಕೋತೀವಿ. ಯಾವ ಕಲಹ ಗಂಟೆ ಎಣ್ಣೆ ನಿನ್ನ ಘಾಸಿ ಮಾಡುವೆನೆಂದು ಕೆನ್ನೆಯಲ್ಲಿ ಕೈಯ ನೆಕ್ಕಿ ನೆರೆಯ ಸೆಳೆಯಲು. ನಿಲ್ಲೋ ನಿಲ್ಲೋ ಪಾಪಿ, ನಿನ್ನ ನಾಲಿಗೆ ಯಾಕಿತ್ತು 2 ಪಲ್ಲಿನಲ್ಲಿ ಕೇಶ ನೆಕ್ಕಿ ಕೊಂಬೆನೆಂದಳು. ಪರಮಾತ್ಮ ಏನ್ ಮಾಡ್ತಾ ಹೊಂದಿದವರು ಕೊರವಾ ಕರುಣಿ ಸಿಂಧು ಶಯನ ಶ್ರೀ ಕೃಷ್ಣ ನಲಿವಿನಿಂದ ದ್ರೌಪದಿಗೆ ವಸ್ತ್ರ ಅಕ್ಷಯವೆಂದನು. ಪರಮಾತ್ಮ ಏನ್ ಮಾಡಿದಂತೆ ಆ ಸಮಯದಲ್ಲಿ ಪರಮಾತ್ಮ ಸಭೆಯಲ್ಲಿ ಇರಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಪರಮಾತ್ಮ ದ್ರೌಪದಿ ಎಂತ ಏಕಾಂತ ಭಕ್ತಳಮ್ಮ ನೀನು, ನಿನ್ನ ವಸ್ತ್ರ ಅಕ್ಷಯವಾಗಲಿ ಅಂತ ಪರಮಾತ್ಮ ವರವನ್ನು ಕೊಡ್ತಾ ಇದ್ದಾರೆ. ಸೆಳಿತಾ ಇದ್ದಾರೆ 1 2 3 4 ಕೋಟಿ ಸಂಖ್ಯೆ ಸೀರೆ ಸುಲಿದು ನೊಂದು ಎಂದು ನಾಚಿ ಕುಳಿತ. ಸೆಳಿತಾ ಇದ್ದಾರೆ. ಎಷ್ಟಾಯ್ತು ಅಂದ್ರೆ ಮೇರು ಪರ್ವತದಂತೆ ಆ ಸೀರೆ ಬಂದ್ಬಿಡ್ತದೆ. ಪರಮಾತ್ಮ ಏನ್ ಮಾಡ್ತಾನೆ, ಕಷ್ಟ ಯಾರು ಕೊಡ್ಲಿಲ್ಲ, ದ್ರೌಪದಿ ದೇವಿ ಕಷ್ಟ ಕೊಟ್ಟ. ವಿಷದ ಲಡ್ಡುಗಳನ್ನ ಕೊಟ್ಟರು ಭೀಮಸೇನ ದೇವರಿಗೆ, ಆ ಮಡುವಿನಲ್ಲಿ ಬೀಳಿಸಿದ್ರು. ಆದ್ರೂ ನಮ್ಮ ಪ್ರಾಣಾಹಿ ಪಾಂಡವಾಹ ಅನ್ನೋರಿಗೆ ಎಷ್ಟು ಪರಮಾತ್ಮ ಅಷ್ಟು ತೊಂದರೆಗಳನ್ನ ಬಂದರೂ ಕೂಡ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದ. ನಮಗೂ ಕಷ್ಟ ಬರಲ್ವಾ? ಕಷ್ಟ ಬರ್ತದೆ, ಕಷ್ಟ ಎಲ್ಲರಿಗೂ ಬರ್ತದೆ. ನಾವು ಹುಟ್ಟೋ ಮುಂಚೆನೆ ಸುಖ ಎಷ್ಟು ದುಃಖ ಎಷ್ಟು ಅಂತ ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತೀವಿ. ನಾವು ಇಂಥ ಜನ್ಮದಲ್ಲಿ ಇಂಥ ಸಮಯದಲ್ಲಿ ಇಷ್ಟು ಕಷ್ಟ ಪಡಬೇಕು ಫಿಕ್ಸ್ ಅದು, ಇಷ್ಟು ಸುಖ ಪಡಬೇಕು ಫಿಕ್ಸ್ ಅದು. ಪರಮಾತ್ಮನ ಸ್ಮರಣೆ ಮಾಡೋದ್ರಿಂದ ಏನಾಗ್ತದೆ, ಪರಮಾತ್ಮ ಸಖನ ಆಗಿ ಬಂದು ನಿಲ್ತಾನೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅಂತ ನಾವು ಕೇಳ್ಕೋಬೇಕು. ಸುಖ ಇರಲಿ ಸ್ವಾಮಿ, ದುಃಖ ಅಂದ್ರೆ ನಾನು ಬೇಜಾರೇ ಪಟ್ಕೊಳ್ಳೋದಿಲ್ಲ. ದುಃಖ ಎಲ್ಲ ನೀನು ಕೊಡುವಂಥದ್ದು, ಸುಖನೂ ನೀನೇ ಕೊಡುವಂಥದ್ದು. ಅದನ್ನು ಹೆದರಿಸುವಂತಹ ಶಕ್ತಿಯನ್ನು ನೀನು ಕೊಡು. ಹೆಂಗೆ ಅಂದ್ರೆ ಸಖನಾಗಿ ನನ್ನ ಜೊತೆ ಇತ್ತು ಅಂದ್ರೆ ಯಾವ ಕಷ್ಟ ಯಾವ ಲೆಕ್ಕ ರೀ. ಪರಮಾತ್ಮನ ಜೊತೆಗಿದ್ದ ಅಂದ್ರೆ ಯಾವ ಕಷ್ಟ, ಯಾವುದು ಕಷ್ಟ ಇಲ್ಲ. ಕೇವಲ ಒಂದು ಧನದ ಮೂಟೆಯನ್ನ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಕಳ್ಳರು ಬರ್ತಾರೆ. ಕಥೆಯಲ್ಲೇ ನಾವು ಕೇಳ್ತೀವಿ, ಯಾದವಾರಿಯರ ಕಥೆಯಲ್ಲಿ, ಪುರಂದರದಾಸರ ಕಥೆಯಲ್ಲೆಲ್ಲ ಕೇಳ್ತೀವಿ. ಒಂದು ಧನವನ್ನ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಕಳ್ಳರು ಇರ್ತಾರೆ. ಇನ್ನು ನಾವೇನ್ ಮಾಡ್ತೀವಿ, ದೇವರ ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟು ಸಾಧನವನ್ನ ಮಾಡಿ ಹೋಗ್ತಿರ್ತೀವಿ. ಸಾಧನಕ್ಕೂ ಕಳ್ಳರಿದ್ದಾರೆ. ಯಾರು ಅಂದ್ರೆ ಹೇಳ್ತಾರೆ ದಾಸರು, ಕಳ್ಳರ 5-6 ಮಂದಿ ಸುಳ್ಳು ಹೇಳಿ ತಪ್ಪಿಸಿದ್ಯಾರೋ ದಾರಿ. 5 ಜನ 6 ಜನ ಕಳ್ಳರಿದ್ದಾರೆ. ಯಾರು ನಮ್ಮ ಸಾಧನಕ್ಕೆ ಅಡ್ಡಿಪಡಿಸ್ತಕ್ಕಂತಹ ಕಳ್ಳರು ಯಾರು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬುವಂತಹ 6 ಅರಿಗಳು ಕಳ್ಳರು. ಅವ್ರೇನ್ ಮಾಡ್ತಾರೆ, ನಾವು ಪರಮಾತ್ಮನ ದಾರಿ ಹೋಗ್ಬೇಕು ಅಂದ್ರೆ ಬೇಡ ಬೇಡ ಬೇಡ, ನೀನು ನೋಡಿ ಇದ್ರಲ್ಲಿ ಆಸೆ ಎಷ್ಟು ಚೆನ್ನಾಗಿದೆ ನೋಡು, ಟಿವಿ ನೋಡು ಎಷ್ಟು ಚೆನ್ನಾಗಿರ್ತದೆ,
ಸಾಧನೆಯನ್ನ ಮಾಡ್ಸಕ್ ಬಿಡೋದಿಲ್ವಂತೆ ಯಾರ ಅರಿಷಡ್ ವರ್ಗಗಳು ಸಾಧನೆ ಕಡೆ ಕರ್ಕೊಂಡು ಹೋಗುವಂತೆ ಮಾಡೋದಿಲ್ಲ. ಪರಮಾತ್ಮ ಏನ್ ಮಾಡಬೇಕು, ಸಖನಾಗಿ ನಿಂತ ಅಂದ್ರೆ ಕಷ್ಟವನ್ನೆಲ್ಲ ಹೆದರಿಸಿ ಪರಮಾತ್ಮ ಏನ್ ಮಾಡ್ತಾನೆ, ತನ್ನ ದಾರಿಯಲ್ಲಿ ನಮ್ಮನ್ನು ತಾನೇ ಇರಿಸ್ಕೋತಾನೆ. ಅದರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ನಿತ್ಯದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಬಿಡಬಾರ್ದು. ನಮ್ಮ ಅಡ್ರೆಸ್ ಯಾವ್ದಕ್ಕೋಸ್ಕರ ಬಂದ್ವಿ ಅಂತ ಅಡ್ರೆಸ್ಸೇ ಹೊರಟೋದ್ರೆ ಕೆಲವರು ಬರ್ತಾರೆ ಹೇಳ್ತಾರೆ ಅಡ್ರೆಸ್ ಹೇಳಿ. ಬೆಂಗಳೂರಲ್ಲಂತೂ ಬಂದು ಅಡ್ರೆಸ್ ಕೇಳಿಬಿಟ್ರೆ ಅದು ಅಡ್ರೆಸ್ ಏನು, ಯಾರೋ ಆಚಾರ ಮನೆಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ರೆ ಆಗ್ತದೆ ಅಂದ್ರೆ ಸರಿಯಾಗಿರೋ ಅಡ್ರೆಸ್ ಇದ್ರೇನೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ನಮ್ದು ಮೋಕ್ಷ ಹೋಗುವಂತ ಅಡ್ರೆಸ್ಗೆ ತಪ್ಪ ದಾರಿ ಸರಿಯಾಗಿರುವಂತಹ ಮಾರ್ಗದರ್ಶನ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ನಾವು ಅನರ್ಥವನ್ನು ಹೊಂದುತ್ತೀವಿ, ಅನರ್ಥವನ್ನು ಹೊಂದಬಾರದು, ಯಾವುದೇ ವಿಘ್ನಗಳು ಬರಬಾರದು ಜೀವನದಲ್ಲಿ. ನಮ್ಮ ಸಾಧನದಲ್ಲಿ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ವಾದಿರಾಜ ತಿಳಿಸ್ತಾರೆ, ಕರಸ್ಥ ಕೃಷ್ಣಸ್ಯ ಕುತೋಂತರಾಯ. ನಿಮ್ಮ ಜೀವನದಲ್ಲಿ ಕೃಷ್ಣನನ್ನ ಹಿಡಿರಿ, ಕೃಷ್ಣನ ಪಾದವನ್ನು ಹಿಡಿರಿ. ಕೃಷ್ಣನ ಪದವನ್ನ, ಪಾದ ಬೇರೆ ಅಲ್ಲ ಪದ ಬೇರೆ ಅಲ್ಲ. ಕೈಯಿಂದ ಕೃಷ್ಣನ ಪಾದವನ್ನ ಗಟ್ಟಿ ಹಿಡಿದ್ರಿ ಅಂದ್ರೆ, ಬಾಯಿಂದ ಕೃಷ್ಣನ ಪದಗಳನ್ನ ಹೇಳ್ತಿದ್ರಿ ಅಂದ್ರೆ ಜೀವನದಲ್ಲಿ ನಿಮ್ಮ ಸಾಧನದ ಮಾರ್ಗ ಏನಿದೆಯಲ್ಲ ಅದು ಯಾವತ್ತೂ ತಪ್ಪೋದಿಲ್ಲ. ಯಾವ ಅರಿಷಡ್ ವರ್ಗಗಳು ಬಂದರೂ ಕೂಡ ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನದಿಂದ ಹುಟ್ಟಿರ್ತಕ್ಕಂಥದ್ದೆಲ್ಲ ಅದಕ್ಕೆ ಯಾವ ಶಕ್ತಿ ಇರ್ತದ್ರಿ, ಜಡರೂಪ ಜಡವಾದಂತಹ ಅದಕ್ಕೆ ಪರಮಾತ್ಮನನ್ನ ಹೇಳಿದ್ರೆ ಅದನ್ನೆಲ್ಲ ತಿಳಿಸಕ್ಕೋಸ್ಕರವಾಗಿ ಒಂದು ಚಿಕ್ಕ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಕರಸ್ಥ ಕೃಷ್ಣಸ್ಯ ಕುತೋಂತರಾಯ. ಯಾವುದೇ ಅಂತರಾಯ ಅಂದ್ರೆ ವಿಘ್ನಗಳು ಅಂತ ಅರ್ಥ. ಕೃಷ್ಣನ್ನ ಹಿಡಿದವರಿಗೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಪರಮಾತ್ಮನ ನಂಬಿ ಕೆಟ್ಟವರ ಇಲ್ಲಿ ತನಕ ಯಾರು ಇಲ್ಲೇ ಇಲ್ಲ. ಯಾರೋ ಹಿಡಿದು ಬಿಟ್ರು, ಕೆಲವ್ರು ಮಾತ್ರ ಉದ್ಧಾರ ಆಯಿತು, ಕೆಲವರು ಪರಮಾತ್ಮನ ನಂಬುದ್ರು ಕೂಡ ಏನು ಆಗ್ಲಿಲ್ಲ ಅಂತ ಚರಿತ್ರೆಯಲ್ಲೇ ಎಲ್ಲೂ ಇಲ್ಲ, ಆಗೋದು ಇಲ್ಲ, ಅನಾದಿಯಲ್ಲೂ ಇಲ್ಲ, ಅನಂತದ ಕಾಲವರೆಗೂ ಕೂಡ ಇದು ನಿತ್ಯ ಸತ್ಯ ಅಂತ ಭಾಗವತದಲ್ಲಿ ಪ್ರತಿಪಾದನೆ ಮಾಡಿ ಹೇಳ್ತಾ ಇದೆ. ಎಲ್ಲ ದಾಸರಾಯರು, ವ್ಯಾಸವರ್ಗ ಎಲ್ಲವೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಹೊರಟಿರುವಂಥದ್ದೆಲ್ಲ ಶಾಸ್ತ್ರಗಳು. ಇನ್ನು ಮುಂದೆ ಪರಮಾತ್ಮ ಯಾತಕ್ಕೆ ಹೋದ, ಅಲ್ಲಿ ಏನೇನಾಯಿತು, ಯಾರು ರಕ್ಷಣೆಗೆ ಪರಮಾತ್ಮನಿಗೆ ಬರ್ತಾರೆ ಇತ್ಯಾದಿ ಕಥೆಗಳನ್ನ ನಾಳೆಯ ದಿನ ಮಂಗಳದಲ್ಲಿ ತಿಳಿಸೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮತ್ತು ಹರಿಯೇ ನಮಃ.